ವಿಚಾರ ಸಾಗರದ ಎರಡನೇ ತರಂಗದಲ್ಲಿ ಈಗ ಅಂದರೆ 46ನೇ ಅಂಕ 46ನೇ ಅಂಕ 7ನೇ ದೋಹ ಆ ಪದ್ಯ ಐತಲ್ಲ ಅದು 7ನೇ ಅದರ ಕೆಳಗೆ ಏನೈತಿ 2ನೇ ಪ್ಯಾರಾಗ್ರಾಫ್ ಅಂದ್ರೆ 1 2 ಅಂಕೆ ಅದಾವ ಹೌದಿಲ್ಲ ಅಂದ್ರೆ 2ನೇ ಅಂಕೆ ಶಿಲ್ಪಿಯಲ್ಲಿ ಸರ್ಪ ಅಂತೈತಿ ಅದಕ್ಕಿಂತ ಸ್ವಲ್ಪ ಮ್ಯಾಲೆ ಏನೈತಿ ಸತ್ಯ ವಸ್ತುಕ್ಕೆ ಜ್ಞಾನ ಜನ ಸಂಸ್ಕಾರ ಅಂತ ಐತಿ ಹೌದಲ್ಲ 2ನೇ ನಂಬರ್ ತಗೋರ್ಲ 2ನೇ ನಂಬರ್ 1ನೇ ನಂಬರ್ದಾಗ ಜೈಸೆ ಅಂದ್ರೆ ಹೇಗೆ ಶಿಲ್ಪಿಯಲ್ಲಿ ಬೆಳ್ಳಿಯ ಮತ್ತು ಹಗ್ಗದಲ್ಲಿ ಸರ್ಪದ ಅಭ್ಯಾಸ ಆಗುತ್ತದೆ ಅಂತೇಳಿ ಹಿಂಗೈತಲ್ಲ ಅದು 1ನೇ ನಂಬರ್ ಅದು ಮುಗಿತೈತಲ್ಲ ಅಂದ್ರೆ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅಭ್ಯಾಸಕ್ಕೆ ಕಾರಣ ಐತಿ ಹೇತು ಐತಿ ಅಂತೇಳಿ ಅಲ್ಲಿಗೆ ಬಿಟ್ಟೇವಿ ಸತ್ಯ ವಸ್ತುವಿನ ಜ್ಞಾನಜನ್ಯ ಸಂಸ್ಕಾರ ಅದಕ್ಕಿಂತ 2ನೇ ನಂಬರ್ ಸೈತಿಲ್ಲಲ್ಲಿ ಆ 2ನೇ ನಂಬರ್ದಿಂದಲೇ ಇವತ್ತು ಶುರು ಆಗ್ತದೆ 2ನೇ ನಂಬರ್ದಲ್ಲಿ ಏನೈತಿ ಅಕ್ಷರ ಅಂದರೆ शीपी में सर्प का और जेवड़ी में सर्प रूपे का अध्यास होवे ಶಿಂಪಿಯಲ್ಲಿ ಬೆಳ್ಳಿಯ ಹಾಗೂ ಹಗ್ಗದಲ್ಲಿ ಸರ್ಪದ ಅಧ್ಯಾಸ ಆಗೋದಿಲ್ಲ ಯಾತೆ ಪ್ರಮೇಯ ವಿಷಯ ಸಾದೃಶ್ಯ ದೋಷ ಅಧ್ಯಾಸ का हेतु है ಅಂದಲ್ಲಿ 78ನೇ ಟಿಪ್ಪಣಿ ಗೊತ್ತಾಯ್ತಲ್ಲ ಏನ್ ಹೇಳಿದ್ರಂದ್ರೆ ಅಂದ್ರೆ ಪೂರ್ವ ಪಕ್ಷಿ ಯಾರು ಪೂರ್ವಮೀಮಾಂಸಕರು ಯಾವ ಶಾಸ್ತ್ರ ಪೂರ್ವಮೀಮಾಂಸಾ ಶಾಸ್ತ್ರಕರ್ತರು ನೀವು ಜ್ಞಾನದಿಂದ ಮುಕ್ತಿ ಹೇಳ್ತೀರಿ ಹೌದಿಲ್ಲ ಈ ನಿಮ್ಮ ಜ್ಞಾನ ಅಜ್ಞಾನ ತತ್ಕಾರ್ಯ ಪ್ರಪಂಚವನ್ನ ನಿವೃತ್ತಿ ಮಾಡ್ತದೆ ಅಂತ ಹೇಳ್ತೀರಿ ಆದ್ರೆ ಅದು ಯಾವಾಗ ಸಂಭವಿಸ್ತೈತಿ ಅಂದ್ರೆ ಮಿಥ್ಯಾ ಇದ್ರ ಸಂಭವಿಸ್ತೈತಿ ಹಂಗಂದ್ರೆ ಏನು ಹಗ್ಗದೊಳಗೆ ತೋರಿದ ಸರ್ಪ ಮಿಥ್ಯಾ ಐತಿ ಹೌದಿಲ್ಲ ಮಿಥ್ಯಾ ಐತಿ ಅಂದ್ರೆ ಸುಳ್ಳೈತಿ ಹಗ್ಗ ಜ್ಞಾನ ಆದ ಕೂಡಲೇ ಆ ಸರ್ಪ ಸುಳ್ಳಾಕೈತಿ ಈಗ ನಿಮ್ಗೆ ಗೊತ್ತಾಗ್ತದೆ ಅಂದ್ರೆ ಮಿಥ್ಯಾ ಹಿಂಗಿದ್ರೆ ಅದು ಹಗ್ಗ ಜ್ಞಾನ ಆದ ಕೂಡಲೇ ಸುಳ್ಳಾಕೈತಿ ಮತ್ತೆ ಸತ್ಯ ಸರ್ಪ ಇತ್ತಂದ್ರೆ ಹಗ್ಗ ಜ್ಞಾನ ಹೋಗತ್ತೆ ಅದ ಹಿಂಗೆ ಹೇಳ್ತಾನೆ ಪೂರ್ವ ಮೀಮಾಂಸಕರು ಅಲ್ಲಿ ಹಂಗೆ ಹಗ್ಗ ಜ್ಞಾನ ಆದ ಕೂಡಲೇ ಸರ್ಪ ಹೋಯ್ತು ನಿವೃತ್ತಿ ಆಯ್ತು ಇಲ್ಲಿ ಈ ದೇಹಾದಿ ಪ್ರಪಂಚ ಅಲ್ಲ ಇದಕ್ಕೆ ನೀವು ಮಿಥ್ಯಾ ಅಂತ ಅಧ್ಯಾಸ ಅಂದ್ರೂ ಒಂದೇ ಮಿಥ್ಯಾ ಅಂದ್ರೂ ಒಂದೇ ಭ್ರಾಂತಿ ಅಂದ್ರೂ ಒಂದ ವಸ್ತು ಅದು ಹಿಂಗ ಈ ಜಗತ್ತು ದೇಹಾದಿ ಪ್ರಪಂಚ ಅಲ್ಲ ಹಿಂಗ ಅಧ್ಯಾಸ ರೂಪಿತ್ತು ಅಧ್ಯಾಸ ಅಂದ್ರೆ ಮಿಥ್ಯಾ ಇತ್ತು ಆ ಹಾವಿನಂತೆ ಹೆಂಗಿತ್ತಂದ್ರ ಅಲ್ಲಿ ಹೆಂಗ ಹಗ್ಗ ಜ್ಞಾನ ಆದ ಕೂಡಲೇ ಅದು ಹೋತು ಹಿಂಗ ಬ್ರಹ್ಮ ಜ್ಞಾನ ಆದ ಕೂಡಲೇ ಇದನ್ನು ಹೋಗ್ತಿತ್ತು ಆದರೆ ಅಲ್ಲಿ ಆ ಹಾವು ತೋರ್ಲಾಕ ಏನು ಸಾಮಗ್ರಿ ಇದಾವಲ್ಲ ಮಂದಾಂಧಕಾರ ಆ ಪ್ರಮಾಣ ದೋಷ ಪ್ರಮೇಯ ದೋಷ ಪ್ರಮಾತ ದೋಷ ಎಲ್ಲ ದೋಷಗಳು ಕಾಣದಾವ ಅಧ್ಯಾಸಕ್ಕೆ ಹಂಗ ಈ ಜಗತ್ ಅಧ್ಯಾಸ ಇದು ಮಿಥ್ಯಾ ಅಂತ ಹೇಳಬೇಕಾದ್ರೆ ಇಲ್ಲಿ ಆ ಕಾರಣ ಸಾಮಗ್ರಿಗಳು ಇಲ್ಲ ತಿಳಿಸೋದಿಲ್ಲ ಅನ್ನೋದನ್ನ ಹೇಳಕತ್ಯ ಅದಕ್ಕೆ ಇಲ್ಲಿ
ತ್ರಿವಿಧ ದೋಷ ಜ್ಞಾನ ಪುನಿ ಸಾಮಗ್ರಿ ಪಹಚಾನ ಅಂತೇಳಿ. ಈಗ ಅಧ್ಯಾಸ ರೂಪ ಆಗಬೇಕಾದ್ರೆ ಈ ಸಾಮಗ್ರಿಗಳು ಬೇಕು. ಅದನ್ನ ಹೇಳಕತ್ತೇನೆ. ಅದಕ್ಕೆ ಅದನ್ನ ಉಪರಾಟಿ ಹೆಂಗೆ ಮಾತ್ರ ಆಗುದಿಲ್ಲ ಅನ್ನೋದನ್ನು ಹೇಳಿದ. ಏನು ಹಗ್ಗದಲ್ಲಿ ಸಾಕು ತೋರ್ತೈತಿ, ಸಿಂಪಿಯಲ್ಲಿ ಬೇಳೆ ತೋರ್ತೈತಿ. ಮತ್ತು ಅದನ್ನು ಬಿಟ್ಕೊಟ್ಟು ಸಿಂಪಿಯಲ್ಲಿ ಸರ್ಪ, ಹಗ್ಗದಲ್ಲಿ ಬೆಳ್ಳಿ ಹಿಂಗೆ ತೋರ್ತೈತೆ. ಯಾಕೆ ತೋರಂಗಿಲ್ಲ? ಸಾದೃಶ್ಯ ಇಲ್ಲ. ಅದಕ್ಕೆ ಸಾದೃಶ್ಯ ದೋಷ ಕಾರಣ ಐತೆ ಅನ್ನೋದನ್ನು ಹೇಳಕತ್ತೆ. ನಾವು ಗೊತ್ತಾಗ್ತಲ್ಲ ಈಗ ಅವನ ಅಭಿಪ್ರಾಯ. ಅದಕ್ಕೆ ಸಿಂಪಿಯಲ್ಲಿ ಸರ್ಪ ಮತ್ತು ಹಗ್ಗದಲ್ಲಿ ಬೆಳ್ಳಿ ಅಧ್ಯಾಸ ಆಗುವುದಿಲ್ಲ. ಆದ್ದರಿಂದ ಪ್ರಮೇಯ ವಿಷಯ ಸಾದೃಶ್ಯ ದೋಷ ಅಧ್ಯಾಸ ಕಾರಣ ಐತಿ. ಅದಕ್ಕೆ ಪ್ರಮೇಯ ದೋಷ ಇರಬೇಕು ಅಂತ ಹೇಳ್ದ. ಪ್ರಮೇಯ ದೋಷ ಅಂದ್ರೆ ಏನು? ಸಾದೃಶ್ಯ ದೋಷ. ಅದರ ಮೇಲಿಗೆ 78ನೇ ಟಿಪ್ಪಣಿ ಕೊಟ್ಟಿದ್ದಾರೆ. 78ನೇ ಟಿಪ್ಪಣಿ. ಆ 78ನೇ ಟಿಪ್ಪಣಿ. ಈಗ ಅಲ್ಲಿ ಏನು ಬಂದದ? ಪ್ರಮೇಯದಲ್ಲಿ ಅಂತ ಹೇಳಿದ್ರೆ ಪ್ರಮೇಯ ಬಂದದ. ಪ್ರಮೇಯ ಮೇಲೇನ ಟಿಪ್ಪಣಿ ಬಂದದ. ಹಂಗಾರೆ ಪ್ರಮೇಯ ಅಂದರೆ ಏನು, ಅದರ ಲಕ್ಷಣ ಏನು ಅಂತ ಕೇಳಿದರೆ ಅಲ್ಲಿ ಹೇಳ್ತಾರೆ, ಪ್ರಮಾದ್ಯಾನ ಕಾ ವಿಷಯ ಸೋ ಪ್ರಮೇಯ ಕಹಿಯೇ ಹೈ. ಪ್ರಮಾದ್ಯಾನಕ್ಕೆ ಯಾವ್ದು ವಿಷಯ ಆಗಿರ್ತೈತಿ ಅದಕ್ಕೆ ಪ್ರಮೇಯ. ಈಗ ಇಲ್ಲಿ ಇನ್ನೊಂದು ವಿಶೇಷತೆ ಏನೈತೆ ಅಲ್ಲಿ ಅಂದ್ರೆ, ಜ್ಞಾನಕ್ಕೆ ಯಾವ್ದು ವಿಷಯ ಆಗೈತಿ? ಒಂದು ಶಬ್ದ ಹೆಂಗಿಟ್ಟ, ಬರೇ ಜ್ಞಾನಕ್ಕೆ ವಿಷಯ ಆಗೈತೆ ಅಂತ ಇಟ್ಟಿರ್ತಿಲ್ಲ. ಅಂದ್ರೆ ಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಜ್ಞೇಯ ಅನ್ನುತ್ತಾರೆ. ಹಂಗೂ ಐತಿ. ಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಜ್ಞೇಯ ಅಂತ. ಅದಕ್ಕೆ ಸಾಮಾನ್ಯ ಈಗ ಇದು ಮೈಕೈ ಹೌದು. ಮತ್ತು ಇದು ಮೈಕ್ ಅನ್ನೋ ಜ್ಞಾನಕ್ಕೆ ವಿಷಯ ಐತೆ ಅಲ್ಲಿದ. ಅದಕ್ಕೆ ಇದಕ್ಕೆ ಜ್ಞೇಯ ಅಂತಾರೆ. ಅಂದ್ರೆ ಮತ್ತೆ ಇಲ್ಲಿ ಏನು ಹೇಳ್ಯಾರು? ಪ್ರಮಾಜ್ಞಾನಕ್ಕೆ ಯಾವುದು ವಿಷಯ ಐತೆ ಅದಕ್ಕೆ ಪ್ರಮೇಯ ಅಂತಾರೆ. ವಸ್ತು ಎರಡು ಸಮಾನ ಅದಾವ. ಆದ್ರೆ ಏನು ವಿಲಕ್ಷಣತೆ ಐತಿದ್ರಾಗ ಇದೇನು ಗೊತ್ತಾಗತ್ತೆ? ಜ್ಞಾನಕ ವಿಷಯ ಜ್ಞೇಯ. ಜ್ಞಾನಕ್ಕೆ ಯಾವ ವಿಷಯ ಆಗೈತೆ ಅದಕ್ಕೆ ಜ್ಞೇಯ ಅಂತಾರೆ. ಆದ್ರೆ ಅವರು ಜ್ಞಾನಕ್ಕೆ ವಿಷಯವಾದದಕ್ಕೆ ಪ್ರಮೇಯ. ಎರಡೂ ಹೊಂದಾಣಿಕೆ ಬರೋಬರ್ ಐತಿ. ಆದ್ರೆ ಎರಡರಲ್ಲಿ ಏನು ಭೇದ ಐತಿ ಇದು ಗೊತ್ತಾಗತ್ತೆ ಅಂತ ಕೇಳಿದೆ. ಅಂದರೆ ಇದು ಎಷ್ಟು ವಿಲಕ್ಷಣತೆ ಆಯ್ತು ಸ್ವಲ್ಪ ನೋಡ್ರಿ. ಅಂದ್ರೆ ಜ್ಞಾನ ಯಾವ ಆ ಮಗನ್ ತಕ್ಕೊಳ್ರಿ, ಇಲ್ಲಿ ಆಟದ ಮೈದಾನ ಎಲ್ಲಿದು, ಆ ಹುಡುಗನ್ ತಗೊಳ್ರಿ, ಅದೇನ ಮಾಡೋಣ ಮಂದಿ ಎಲ್ಲ ಅವನ ಕಡೆಯನ್ನು ನೋಡ್ತಾರೆ. ಅದು ಇಲ್ಲಿ ಜ್ಞಾನ ಕಾ ವಿಷಯ. ಆಯ್ತು ಕೇಳಿ ಕೇಳಿ. ಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಜ್ಞೇಯ ಅಂತ ಐತೆಲ್ಲ. ಇದು ಜ್ಞಾನಕ್ಕೆ ವಿಷಯವಾದದ್ದು ಜ್ಞೇಯ. ಸಾಮಾನ್ಯ ಮಾತು, ಸಾದಾ ಚಾಯ್ ಇದ್ದಂಗೆ ಇದು. 5 ರೂಪಾಯಿ. ಅದೇ ಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಪ್ರಮೇಯ ಅಂತ ಹೇಳ್ತಾರ. ಆರ್ಟು ಒಂದ ಐತೆ ಅದು. ಅದನ್ನು ಚಾನ, ಆದ್ರೆ ಅದು ಸ್ಪೆಷಲ್ ಕೆಜಿ. ಅದ್ರಾಗ ಅವು ಇವು ಹಾಕಿ ಶುಂಠಿ ಹಾಲ್ಯಾಂಗ ಮಾಡಿರ್ತಾರೆ. ಹೇಗೆ ಪರಕೆ. ಇನ್ನೊಂದು ಮಾತು ಅಂದ್ರೆ ನಿಮ್ಗೆ ಅಷ್ಟಾದ್ರು ಹಂಗೆ ಪಕ್ಕ ಗೊತ್ತಾಗಿರಲಿ ಹಿಂಗೆ ಹೇಳಿದ್ರೆ. ಹೌದಾ?
ಇನ್ನೊಂದು ಬರಾಬರಿ ಅದಕ್ಕೆ ಫಿಟ್ ಆಗೋದು ಒಂದು ದೃಷ್ಟಾಂತ ಕೊಡ್ತೀನಿ, ಅರ್ಥ ಗೊತ್ತಾಗ್ಬಿಡ್ತೈತೆ ನಿಮಗೆ. ಈಗ ಒಬ್ಬ ಮನುಷ್ಯ ಹೇಳ್ತಾ ಅವನು ದೊಡ್ಡ ಕಾರವಾರ ವ್ಯಾಪಾರ ಇತ್ತ. ಆಮೇಲೆ ಅವನ ಮನ್ಯಾಗ ಅವನ ತಂದೆ ತಾಯಿ ಏನು ಮಾಡಿದಾರೆ ಅಂದ್ರೆ, ನಿಮ್ಮ ಅಕ್ಕನ ಮಗಳನ್ನ ಮಾಡ್ಕೋ ಮನೆಯಿಂದ ಆಕೆ ಮತ್ತು ನೀವು ಯಾಕೆ ದೊಡ್ಡ ಇಲ್ಲಿ ಶ್ರೀಮಂತರ ಮನೆ ಮತ್ತು ಆ ಮಗಳು ಮೊಮ್ಮಗಳನ್ನು ಇಲ್ಲೇ ಹಾಕತಿ, ಅದಕ್ಕೆ ನಿಮ್ಮ ಅಕ್ಕನ ಮಗಳನ್ನ ಮಾಡ್ಕೋ. ಅಕ್ಕನ ಮಗಳನ್ನ ಮಾಡ್ಕೋದಾರ ಇಲ್ಲ ಮಾಡ್ಕೋ. ಆಗಂದ್ರು ಆ ಹುಡುಗಿ ಚಂದಿಲ್ಲ ನಾವು ವಾಲ್ಯ, ಆ ಹುಡುಗಿ ಚಂದಿಲ್ಲ ನಾವು ವಾಲ್ಯ ಅದೇನು ನಡೆಯಂಗಿಲ್ಲ. ಈ ಇಲ್ಲಿ ಬೇಕಿದ್ರು ಹೊರಗಿಂದೊಳಗೆ ಮತ್ತು ಅದು ನೀವು ಮಾಡ್ಕೋಬೇಕು. ತಂದೆ ತಾಯಿ ಹೇಳಿದ್ರು ಸುಮ್ಮ ಮಾಡ್ಕೋ. ಮತ್ತು ತಂದೆ ತಾಯಿ ಮಾತು ಬೀರ್ಲಕ್ಕೆ ಬರಂಗಿಲ್ಲ. ಮಾಡಿದ್ರು ಲಗ್ನ ಆದ್ರೆ ಮನಪೂರ್ವಕ್ಕಿಲ್ಲ, ನಾವು ಪೂರಾ ಮನಸ್ಸಿಗೆ ಪ್ರೇಮದಾಯಕ ಇಲ್ಲ. ಅದು ಹಂಗೆ ಹೋಗಿ ಅವನು ಬೇರೆ ಹುಡುಗಿ ಮೇಲೆ ಮನಸ್ಸು ಮಾಡಿ ಹಾಕಿನ ಅವು ಹಂಗೆ ಮತ್ತು ಲಗ್ನ ಮಾಡ್ಕೊಳಕ್ಕೆ ಕಾಯ್ದೆ ಇಲ್ಲ. ಇನ್ನೊಂದು ಕದ್ರ ಹಾಕಿ ಬೇಕು ಹಿಂಗೆಲ್ಲ ಹಂಗೆ ರೊಕ್ಕ ಶ್ರೀಮಂತಕ್ಕಿಂತ ಒಂದು ಮನೆ ಬಾಡಿಗೆ ತೊಗೊಂಡು ಏಟ ಆ ಕಡೆ ಹೋಗ್ತಿದ್ದು ಬರ್ತಿದ್ದ, ಈ ಕಡೆ ಹೋಗ್ತಿದ್ದು ಬರ್ತಿದ್ದ. ಆಕಿಗೊಂದು ಮಗ ಹುಟ್ಟಿತು, ಆಕಿಗೊಂದು ಮಗ ಹುಟ್ಟಿತು. ಎರಡು ಸಂಸಾರ ಬರೋಬ್ಬರಿ ನಡೆದು ಮುಂದೆ ಹೋಗಿ ಕೆಲವು ದಿವಸದ ಮೇಲೆ ಹಾರ್ಟ್ ಆಯ್ತು. ಏನಾಯ್ತು? ಹಾರ್ಟ್ ಆಗ್ಬಿಟ್ಟು ಹಾರ್ಟ್ ಆದ್ಕೊಳ್ಳಿ ಸಾಕ್ತ. ಅಲ್ಲಿಂದ ಮುಂದೆ ಆ ಕಡೆ ಬೇರೆ ಮನೆಗೆ ಇಟ್ಟಿದ್ದರು. ಅದು ಹುಡುಗ ಸ್ವಲ್ಪ ದೊಡ್ಡದಾಗಿತ್ತ. ಅಲ್ಲಿಂದ ಅವರು ಮತ್ತು ಅವರು ಆ ಹುಡುಗನ ಕರ್ಕೊಂಡು ಮನೆಗೆ ಬಂದ್ಬಿಟ್ರು. ನಾನು ಅವ್ರು ಹೇಳ್ತೀನಿ, ಇಲ್ಲೇನು ಪ್ರಾಪರ್ಟಿ ಹೊಲ ಮನೆ ಅದಾವಲ್ಲ, ನಾವು ಹೋಗ್ತಾರದೇವು. ಈ ಹುಡುಗ ಅವಂಗ ಹುಟ್ಟಿ ಆಕೆ ಬಂದು ಹೇಳಕತ್ತು. ಇಲ್ಲಿ ಮನೆಯಾಗ ನೋಡಿದ್ರೆ ಲಗ್ನ ಮಾಡಿಕೊಂಡು 4 ಮಂದಿ ಕೂಡಿ ತಾಳಿ ಕಟ್ಟಿ ಅಕ್ಕಿ ಕಾಳು ಊದು ಮಾಡಿದ್ರೆ ಇಲ್ಲಿ ಒಂದೈತಿ. ಇಲ್ಲಿ ಇದ್ದದ್ದೇನೈತಿ, ಇದಕ್ಕೇನು ಹೇಳೋ ಜರೂರತ್ತಿಲ್ಲ. ಆಟೋಮೆಟಿಕ್ ಎಲ್ಲ ಇವ್ ಅಧಿಕಾರ ಬಂದು ಬಿಡ್ತೈತಿ. ಆದ್ರೆ ಅಲ್ಲಿ ಆ ಹುಡುಗನು ಇವಾಗ ಹುಟ್ಟೈತಿ, ಪರಂತು 4 ಮಂದಿನ ಕೂಡಿಸಿ ಅಕ್ಕಿ ಕಾಳುವುದು ಮಂಗಳಸೂತ್ರ ಕಟ್ಟಿ ಆಗಿಲ್ಲ. ಕೆಲಸ ಪ್ರಮಾಣಬದ್ಧಿಲ್ಲ. ಹೌದಾ? ಇದು ಹೆಂಗ ಅಂದ್ರೆ ಅದು ಅಷ್ಟೊಂದು ಪ್ರಮಾಣಬದ್ಧವಾಗಿಲ್ಲ. ಅದಕ್ಕೆ ಇಲ್ಲಿ ಏನದಾವಲ್ಲ ಇಲ್ಲಿ ಬಂದದ್ದು. ಈಗ ಈ ಟಿಪ್ಪಣಿ ಅದ್ರ ಮೇಲೆ ಬಂದಿತ್ತು, ಪ್ರಮೇಯದ ಮೇಲೆ ಬಂದಿತ್ತಿಲ್ಲ. ಅಂದ್ರ ಅವ್ರು ಏನು ಹೇಳಿದ್ರು ನೋಡಿದ್ರಿ, ಪ್ರಮಾಜ್ಞಾನಕ್ಕೆ ಯಾವುದು ವಿಷಯವಾಗಿರುವುದೋ ಅದಕ್ಕೆ ಪ್ರಮೇಯ ಅಂದರು. ಪ್ರಮಾಜ್ಞಾನ, ಪ್ರಮಾ ಅಂದರೆ ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ಪ್ರಮಾ ಅನ್ನುತ್ತಾರೆ. ಹೌದಾ? ಪ್ರಮಾಣದಿಂದ ಹುಟ್ಟೈತೆ. ಇಲ್ಲಿ ದೃಷ್ಟಾಂತದಲ್ಲಿ ಆ ತಂದೆ ತಾಯಿ ಲಗ್ನ ಮಾಡಿತ್ತು. ಪ್ರಮಾಣ ಮಂಗಳಸೂತ್ರ ಅನ್ನೋದು 4 ಮಂದಿ ಕೂಡಿ ಪ್ರಮಾಣಬದ್ಧವಾಗಿ ಆ ಕೊಳ್ಳಾಗ ಮಂಗಳಸೂತ್ರ ಕಟ್ಟಿ ಲಗ್ನ ಮಾಡಿ ಮಗ. ಅದು ಪ್ರಮಾಣಜನ್ಯ ಯಥಾರ್ಥ ಐತೆ. ಅದು ಲಗ್ನ ಮಾಡ್ಕೊಂಡದ್ದು. ಹೌದಾ? ಇದಕ್ಕ ಪ್ರಮಾಜ್ಞಾನಕ್ಕೆ ವಿಷಯವಾದದ್ದು ಪ್ರಮೇಯ ಅಂತಂದ್ರ ಆ ಹುಡುಗಿ ರೀತಿ ಪ್ರಮಾಣಜನ್ಯ ಯಥಾರ್ಥದ ನಾವ ಲಗ್ನ ಮಾಡಿಕೊಂಡು ಹುಟ್ಟಿದಾವ. ಏನು ಜ್ಞಾನಕ ವಿಷಯ ಜ್ಞೇಯ ಅಂದ್ರ ಇವನು ಅವಾಗ ಹುಟ್ಟ್ಯಾನ, ಜ್ಞಾನಕ್ಕ ಹುಟ್ಟಿದ ಕರೆ ಪ್ರಮಾಣ ಬದ್ದಿಲ್ಲ.
ಹೆಂಗೆ ಎರಡರಲ್ಲಿ ಇಟ್ಟು ವಿಲಕ್ಷಣತೆ ಆಯ್ತು ನೋಡಿ, ಗೊತ್ತಾಗಿ ಪಕ್ಕ ಗೊತ್ತಾಗ್ತದೆ. ಜ್ಞಾನಕ್ಕೆ ವಿಷಯವಾದದ್ದು ಜ್ಞೇಯ, ಅರ್ಥ ಒಂದೇ. ಪ್ರಮಾಜ್ಞಾನಕ್ಕೆ ವಿಷಯವಾದದ್ದು ಪ್ರಮೇಯ. ಕೆಟ್ಟ ವಿಲಕ್ಷಣತೆ ಆಯ್ತು ಎರಡರಲ್ಲಿ. ಅದು ಹುಡುಗಿಯಿಂದ, ಇದು ಹುಡುಗಿಯಿಂದ, ಆ ರೀತಿ. ಅದಕ್ಕೆ ಇಲ್ಲಿ ಟಿಪ್ಪಣಿಯಾಗಿ ಏನು ಕೊಟ್ಟಾರ, ಪ್ರಮಾಜ್ಞಾನಕ್ಕೆ ವಿಷಯವಾದದ್ದಕ್ಕೆ ಪ್ರಮೇಯ ಅಂತ ಹೇಳಿದ್ರು. ಕಲ್ಪಿತ ಸರ್ಪ ರಜತಾದಿಕ ಅಧಿಷ್ಠಾನ್ ರಜ್ಜು ಸುಕ್ತಿ ಆದಿ ಪ್ರಮಾಜ್ಞಾನಕ್ಕೆ ವಿಷಯ ಐತಿ. ಕಲ್ಪಿತ ಸರ್ಪ ರಜತಾದಿಗಳ ಅಧಿಷ್ಠಾನ ಏನೈತಲ್ಲ ಅಂದ್ರ ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಹಗ್ಗ ಐತಿ, ಅದಿಲ್ಲ. ಮತ್ತು ಕಲ್ಪಿತ ರಜತಕ್ಕ ಶುಕ್ತಿ ಒಂದು ತೊಗೊಂಡ್ರು ನಡೀತೈತಿ. ಅಂದ್ರೆ ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಹಗ್ಗ ಐತಿ, ಹೌದಾ? ಆ ಹಗ್ಗ अधिष्ठान रज्जु वाली है प्रमाज्ञान विषय है अंदर आ हग ಇಲ್ಲಿ ನೋಡಿಲ್ಲ ಅಲ್ಲಿ ಆ ಸರ್ಪನು ಜ್ಞಾನಕ್ಕೆ ವಿಷಯ ಆಗೈತೆ ಇಲ್ಲ ಹಾಗೆ ಹಗ್ಗನು ಜ್ಞಾನಕ್ಕೆ ವಿಷಯ ಆಗೈತೆ. ಎರಡಕ್ಕೂ ನೋಡ್ರಿ ಹೆಂಗೈತಿ. ಫರಕ್ ಏನೈತೆ ಅಂದ್ರೆ ಅದು ಸರ್ಪ ಬರೇ ಜ್ಞಾನಕ್ಕೆ ವಿಷಯ ಆಗಿ ಜ್ಞೇಯ ಆಗೈತಿ, ಜ್ಞಾನಕ್ಕೆ ವಿಷಯ ಆಗೈತಿ. ಆದ್ರೆ ಈ ಹಗ್ಗ ಏನೈತೆ ಅದು ಪ್ರಮಾಜ್ಞಾನಕ್ಕೆ ವಿಷಯ ಬದಲಿಲ್ಲ. ನೋಡ್ಬೇಕಂದ್ರೆ ಪ್ರಮಾಜ್ಞಾನಕ್ಕೆ ವಿಷಯ ಆಗೈತಿ. ಅಧಿಷ್ಠಾನವಾದ ಹಗ್ಗ ಪ್ರಮಾಜ್ಞಾನಕ್ಕೆ ವಿಷಯ ಆಗೈತಿ. ಇದು ಸತ್ಯ, ಇದು ಕಾಯ್ದೆ ಬಂದು ಕುಂದಿರ್ತೈತಿ, ಅದು ಕಾಯ್ದೆ ಕುಂದ್ರಿ ಹಿಂಗೆ ಜ್ಞಾನಕ್ಕನ ವಿಷಯ ಇರ್ತಾರೆ. ಹಿಂಗ ಅದಕ್ಕೆ ಜ್ಞಾನಗಳು ಅನೇಕ ಪ್ರಕಾರದ. ಪ್ರಮಾಜ್ಞಾನಗಳು 8 ಅದಾವು, ಅಪ್ರಮಾಜ್ಞಾನಗಳು ಅವು ಅದಾವು. ಹಿಂಗ ಆ ಭ್ರಮ ಜ್ಞಾನಗಳದಾವು, ಕಂಡಾಪಟ್ಟಿ ಜ್ಞಾನಗಳು ಬೇರೆ ಬೇರೆ ಹೆಂಗದಾವು ಏನದಾವು ಅದು ಮುಂದೆ ನೋಡುವುದು. ಅಂತೂ ಹಿಂಗೆ ಅಂದ್ರೆ ಇದು ಒಂದು ಕಾಯ್ದೆ ಬದ್ಧ, ಒಂದು ಕಾಯ್ದೆ ರಹಿತ. ಹಿಂಗೆ ಅದಕ್ಕೆ ಕಲ್ಪಿತ ಸರ್ಪರಾದಿಗಳ ಅಧಿಷ್ಠಾನ ಏನೈತಲ್ಲ ಹಗ್ಗ ಅದು ಪ್ರಮಾಜ್ಞಾನಕ್ಕೆ ವಿಷಯ ಆಗೈತಿ. ಯಾತೆ ಪ್ರಮೇಯ ನೋಡು, ಅದಕ್ಕೆ ಪ್ರಮೇಯ ಅನ್ಬೇಕು. ಈಗ ताके विषय जो सर्पादिक तुल्यता है ಅಂದ್ರೆ ತಾಕೆ ವಿಷಯ ಅಂದ್ರೆ ಅದರಲ್ಲಿ ಅದರಲ್ಲಿ ಅಂದ್ರೇನು ಹಗ್ಗದಲ್ಲಿ ಅದಕ್ಕೆ ಪ್ರಮೇಯ ಅನ್ನೋದು ಹಗ್ಗಕ್ಕೆ ಕುಂದಿಸಿದ್ರೆ ಅದು ಪ್ರಮೇಯ, ಹೌದಾ? ಆ ಹಗ್ಗದಲ್ಲಿ ಏನೈತಿ ಸರ್ಪಾದಿಗಳ ತುಲ್ಯತಾ ಐತಿ. ಅಂದ್ರ ತುಲ್ಯತಾ ಅಂದ್ರೆ ಸಮಾನತಾ, ಹೋಲಿಕೆ, समानता है. सो सादृश्य दोष है. आ ಎರಡರಲ್ಲಿ ಸಮಾನ ಧರ್ಮ ಏನೈತಿ ಅದೇ ಸಾದೃಶ್ಯ ದೋಷ. ಅದಕ್ಕೆ ಯಾಹಿ ಕೋ ಪ್ರಮೇಯ ದೋಷ भी कहते. ಅದಕ್ಕೇನೆ ಸಾದೃಶ್ಯ ದೋಷನು ಅಂತಾರೆ, ಪ್ರಮೇಯ ದೋಷನು ಅನ್ನುತ್ತಾರೆ. ಅರ್ಥ ಒಂದೇ, ಶಬ್ದಗಳು ಎರಡು. कहते हैं रज्जु विषय ಅದೇನು ಸಾದೃಶ್ಯ ಐತಿ, ಅದು ಹ್ಯಾಂಗೈತಿ ಅಂದ್ರೆ ಏನು ಹಗ್ಗಕ್ಕ ಅದರಲ್ಲಿ ಕಂಡ ಸರ್ಪಕ್ಕೂ ಹೋಲಿಕೆ, ಸಾದೃಶ್ಯ, ಸಮಾನ ಧರ್ಮ ಏನೈತೆ ಅನ್ನೋದನ್ನ ಈಗ ತಿಳಿಸ್ತಾರ. ರಜ್ಜು ವಿಷಯ ಭೂಮಿ ಸ್ಪರ್ಶತ್ವ, ದೀರ್ಘತ್ವ, ತ್ರಿವಲಯಾಕಾರತ್ವ. ಏನು ಹೇಳಿದ್ರು ನೋಡ್ರಿ, ಏನಂತ ಭೂಮಿ ಸ್ಪೃಶತ್ವ ಅಂದ್ರೇನು? ಭೂಮಿ ಸ್ಪೃಶತ್ವ ಅಂದ್ರ ನೆಲಕ್ಕೆ ಹತ್ಕೊಂಡೈತಿ. ಏನು ಹಗ್ಗ ನೆಲದ ಮೇಲೆ ಬಿದ್ದೈತಿ, ನೆಲಕ್ಕೆ ಹತ್ಕೊಂಡು ಬಿದ್ದೈತಿ.
ಸರ್ಪ ಏನು ಗಜನಿಂದ ತಚ್ಚನ ಅದನ್ನ ಮೇಲೆ ಬಿದ್ದಿರ್ತೈತಿ. ಆಮೇಲೆ ದೀರ್ಘತ್ವ. ದೀರ್ಘತ್ವ ಅಂದರೆ ಉದ್ದ ಐತಿ. ದೀರ್ಘ ಅಂದ್ರೆ ಉದ್ದ ಐತಿ. ಹಾವನು ಉದ್ದಿರ್ತೈತಿ. ಆಮೇಲೆ ತ್ರಿವಲಯಾಕಾರತ್ವ ಅಂದ್ರೆ ಅಂಕಡೊಂಕಾಗಿ. ಹಾವನು ಹಿಂಗೆ ಅಂಕಡೊಂಕಾಗಿರ್ತೈತಿ, ಹಾಗನು ಅಂಕಡೊಂಕಾಗಿ ಬಿದ್ದಿರ್ತೈತಿ. ಹಿಂಗ ಭೂಮಿಗೆ ಹತ್ಕೊಂಡಿದ್ದದ್ದು ಮತ್ತು ಅಂಕಡೊಂಕಾಗಿರೋದು, ಉದ್ದವಾಗಿರೋದು ಇವೆಲ್ಲ ಹಾವಿಗೂ ಹಗ್ಗಕ್ಕೂ सादृश्य सर्प का सादृश्य है और शुक्ति विषय चाके के रूप में रजत का सादृश्य. इन ಸಿಪ್ಪೆಯಲ್ಲಿ ಬೆಳೆ ಸಾಕತ್ತಲ್ಲ, ಆವಾಗ ಅಲ್ಲೇನು ಸಾದೃಶ್ಯ ಐತಿ ಅಂದ್ರೆ ಚಾಕೆ ಚಕ್ಕೆ ಸ್ವಭಾವ ಅಂದ್ರೆ ಮಿಂಚು ಹೊಡೆಯೋದು, ಬೆಳ್ಳಿ ಮಿಂಚತೈತಿ. ಹಂಗ ಆ ಸಿಂಪಿನೂ ಮಿಂಚತೈತಿ. ಹೆಂಗಲ್ಲ ಅದಕ್ಕೆ ಚಮಕಾಸೋ आ रजत का सादृश्य है. इस रीति से अन्य ठिकाने भी अधिष्ठान विषय अध्यस्त का सादृश्य जान ही लेना. हाँ जरा म्याले गळे ಹೊಡಿತೀವಿ. ಅಂದರೆ ಈಗ ಏನು ಹೇಳಿದ್ರಂದ್ರೆ ಅಧಿಷ್ಠಾನದಲ್ಲಿ ಅಧ್ಯಸ್ಥದ ಸಾದೃಶ್ಯ ತಿಳ್ಕೋರಿ ಅಂದ್ರು. ಅಧಿಷ್ಠಾನದಲ್ಲಿ ಅಧ್ಯಸ್ಥದ ಸಾದೃಶ್ಯ ತಿಳ್ಕೋರಿ ಐತಿಲ್ಲ ಅಲ್ಲಿ. ಅಂದ ಮೇಲೆ ಹಂಗಾದ್ರೆ ಅಧಿಷ್ಠಾನ ಅಂದ್ರೆ ಏನಾದ್ರ ಲಕ್ಷಣೆ, ಅಧ್ಯಸ್ಥ ಅಂದ್ರೆ ಅದೇನಾದ್ರ ಲಕ್ಷಣೆ, ಸಾದೃಶ್ಯ ಅಂದ್ರೆ ಅದ್ರ ಲಕ್ಷಣೆ. ಪ್ರತಿಯೊಂದು ಲಕ್ಷಣ ಇರ್ತಾವತ್ತು ಹೇಳಿ. ಅಧಿಷ್ಠಾನ ಅಂತ ಎದಕ್ಕಂತಾರೆ ಅಂದರೆ आप निर्विकार रूप से स्थित होवे, अविद्याकृत कल्पित कार्य का आश्रय होवे, सो अधिष्ठान कहिए हैं. ಅದ ಕನ್ನಡದಾಗ ಹೇಳ್ಕಂದ್ರೆ ತಾನು ನಿರ್ವಿಕಾರ ಸ್ವರೂಪದಿಂದಿರ್ಬೇಕು, ವಿಕಾರ ಆಗಲಾರ್ದಂಗಿರ್ಬೇಕು. ಏನು ಹೇಳಕತ್ತೀನಿ, ಅಧಿಷ್ಠಾನ ಅಂತ ಹೇಳ್ಕಂತಾರ ಅದರ ಲಕ್ಷಣ. ಅಧಿಷ್ಠಾನ ಅಂದ್ರೆ ಅದು ಕಲ್ಬೇಕಂದ್ರೆ ತಾನು ಯಾವ ವಿಕಾರವನ್ನು ಹೊಂದಲಾರದೆ ನಿರ್ವಿಕಾರ ಸ್ವರೂಪದಿಂದಿರ್ಬೇಕು. ಸ್ಥಿತ ಹೋಗ್ಬೇಕು. ಮತ್ತೇನಿರಬೇಕು ಅಂದ್ರೆ ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯ ಆಗಿರಬೇಕು. ತಾನು ನಿರ್ವಿಕಾರ ಸ್ವರೂಪದಿಂದಿರಬೇಕು, ಅವಿದ್ಯೆಯಿಂದಾದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗಿರಬೇಕು. ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಅಧಿಷ್ಠಾನ ಕೇಳಿದ್ರೆ ಸರ್, ಅಧಿಷ್ಠಾನ ಅಂತದೆ ಅದ್ರ ಲಕ್ಷಣ. ಎರಡು ಪದಗಳನ್ನು ಇಟ್ಟಿದ್ದಾರೆ. ತಾನು ನಿರ್ವಿಕಾರ ಸ್ವರೂಪದಿಂದ ಇರಬೇಕು, ಅವಿದ್ಯೆಯಿಂದ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರಬೇಕು, ಅದಕ್ಕೆ ಅಧಿಷ್ಠಾನ ಅನ್ನಬೇಕು. ಈ ಎರಡು ಯಾಕಪ್ಪ ಒಂದೈಟರ್ ನಡೆಯಂಗಿಲ್ಲ. ಪದಕೃತಿ ಮಾಡೋದು, ಸೋಷ ನೋಡೋದು ಅಂತ ಪರೀಕ್ಷೆ ಮಾಡೋದು. ಯಾಕಂದ್ರೆ ಹೆದ್ದಾಗಲಿ ಬಿಟ್ಟರೆ ಅನಾವಶ್ಯ ಪದಾರ್ಥ ಸ್ವೀಕಾರ ಗೌರವ ದೋಷ ಅಂತ ಶಾಸ್ತ್ರದ ಕಾಯ್ದೆ ಆಯ್ತಾರೆ. ಹಂಗಾರೆ ಬರೀ ನಿರ್ವಿಕಾರ ಸ್ವರೂಪದಿಂದ ಇದ್ದದ್ದಕ್ಕಷ್ಟೇ ಅಧಿಷ್ಠಾನ. ಯಾವುದು ನಿರ್ವಿಕಾರದಿಂದ ಐತಿ ಅದಕ್ಕೆ ನಾವು ಅಧಿಷ್ಠಾನ ಅಂತೀವಿ. ಇಷ್ಟಕ್ಕೆ ಅಂದರೆ ನಡೆಯುತ್ತದೆಯಾ? ಇಲ್ಲ. ಯಾಕೆ ನಡೆಯುವುದಿಲ್ಲ ಅಂತ ಕೇಳಿದರೆ, ಕಂಬಾರ ಮನೆಯಲ್ಲಿ ಅಡೆಗಲ್ಲು ಓದ್ತೈತಿ. ಎದರ ಮೇಲೆ ಅವ್ರ ಅಪ್ಪನ ಅಪ್ಪ ಹಿಡ್ಕೊಂಡು ಅದ್ರ ಮೇಲೆ ಕಬ್ಬಿಣ ಗನ್ನೆಲೆ ಬಡದ ಹೊಡಿತಾರ.
ಅದ್ರಾಗ ಎಲ್ಲ ಕಬ್ಬಿಣ ಹಿಗ್ಗತೈತಿ, ಮಣಿತೈತಿ, ಹಂಗಾಕೈತಿ, ಹಿಂಗಾಕೈತಿ. ಅದು ಮಾತ್ರ ಹಂಗ ಯಾವ ವಿಕಾರ ಹೊಂದಿಲ್ಲ. ಹಂಗಾರೆ ಮತ್ತೆ ಅದಕ್ಕೆ ಅಧಿಷ್ಠಾನ ಹೇಳ್ತಾನೆ. ಅಂದ್ರೆ ಈ ಲಕ್ಷಣ ನಿರ್ವಿಕಾರ ಸ್ವರೂಪದಿಂದ ಇರಬೇಕು ಅಂತ ಇರ್ತಾ ಹೇಳಿದರೆ ಆ ಕಂಬಾರ ಮನೆ ಅಡಿಗಲ್ಲಿನಲ್ಲಿ ಅತಿವ್ಯಾಪ್ತಿ ಆಯಿತು. ಅತಿವ್ಯಾಪ್ತಿ ಅಂತ ಹೇಳ್ಕಂತಾರೆ. ಲಕ್ಷ್ಯ ದೇಶವರ್ತಿತ್ವೇ ಸತಿ ಅಲಕ್ಷ್ಯ ದೇಶವರ್ತಿತ್ವಂ ಅತಿವ್ಯಾಪ್ತಿತ್ವಂ. ಯಾಕಂದ್ರೆ ಸೌಂಡ್ ಜರ ಕಮ್ಮಿ ಮಾಡ್ತೀನಿ, ಹಿಂಗಾಗಿ ಅದು ಹೇಳಿ ಇನ್ನೊಂದು ಏನಕ್ಕೈತಿ, ನಾ ಹೇಳಕ್ ಬಂದಾಗ ನನ್ನ ಪೂರ ಎಲ್ಲ ಮರ್ತಿರ್ತೀನಿ. ನಾನು ಮತ್ತೆ ಹೋಗಿ ಅಲ್ಲೇ ಹಂಗಾಗಿ ಧ್ವನಿ ಬೀಳತಿ. ಏನು ಹೇಳಕತ್ತಿದ್ದೆ? ಅಧಿಷ್ಠಾನದ ಲಕ್ಷಣ ಮಾಡಿ. आप निर्विकार रूप से स्थित होवे विद्या कल्पित कार्य का आश्रय होवे सो अधिष्ठान ಸ್ಥಿತಿ ಒಳಗೈತೆ. ಕನ್ನಡದಾಗ ತಾನು ನಿರ್ವಿಕಾರ ಸ್ವರೂಪದಿಂದಿರಬೇಕು, ಅವಿದ್ಯೆಯಿಂದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗಿರಬೇಕು, ಅದಕ್ಕೆ ಅಧಿಷ್ಠಾನ ಅನ್ಬೇಕು. ಹಿಂಗೈತೆ. ಬರೇ ನಿರ್ವಿಕಾರ ಸ್ವರೂಪದಿಂದ ತಾನು ಇದ್ದಿದ್ದಕ್ಕನ ಅಧಿಷ್ಠಾನ ಅಂದರೆ ಕಂಬಾರ ಮನೆಯ ಅಡಿಗೆಲ್ಲಿನಲ್ಲಿ ಅತಿವ್ಯಾಪ್ತಿ ಅಂತದ್ದು ಹೇಳದೆ. ಹೌದಾ? ಅದಕ್ಕೆ ಏನು ಮಾಡಬೇಕು? ಅತಿವ್ಯಾಪ್ತಿ ದೋಷ ಬಂತಲ್ಲ, ದೋಷ ಬಂದ ನಡೆಯಂಗಿಲ್ಲ. ದೋಷದದ್ದು ನಡೆಯಂಗಿಲ್ಲ. ನಿರ್ದೋಷ ಲಕ್ಷಣ ಇರಬೇಕು ಅಂತ ಹೇಳ್ತಾರೆ ಕಾಯ್ದೆಗಳು. ಹಂಗಾದ್ರೆ ಮತ್ತು ಇದಕ್ಕೇನು ಮಾಡಬೇಕು? ಅದಕ್ಕೆ ಮತ್ತೆ ಏನು ಮಾಡ್ಬೇಕು? ಆ ದೋಷ ಪರಿಹಾರ ಮಾಡಬೇಕಾದ್ರೆ ಮತ್ತೊಂದು ಪದ ಇಡಬೇಕು. ಮತ್ತೊಂದು ಪದ ಏನಿಟ್ವಿ? ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರಬೇಕು ಅಂತ ಪದ ಇಟ್ವಿ. ಆದ್ರೆ ಆ ಕಂಬಾರ ಮನೆ ಅಡಿಗಲ್ಲು ಅವಿದ್ಯೆ ಅದೇನೋ ಕಬ್ಬಿಣದ ಇದಕ್ಕೆ ಅವಕ್ಕ ಆಶ್ರಯಾಗಿ ಐತೆ. ಕರೆ ಅವಿದ್ಯೆಯಿಂದ ಕಲ್ಪಿತ ಕಾರ್ಯಗಳು, ವ್ಯಾವಹಾರಿಕ ಕಾರ್ಯಕ್ಕೂ ಆಶ್ರಯ ಆಗೈತೆ. ಅದು ಅವಿದ್ಯೆಯಿಂದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗಿರಬೇಕು ಅಂತ ಪದ ಇಟ್ಟಾಗ ಆ ಕಂಬಾರ ಮನೆ ಅಡಿಗಲ್ಲಿದ್ದು ಅತಿವ್ಯಾಪ್ತಿ ದೂರ ಆಗಿತ್ತು. ಅದಕ್ಕೆ ಹಾಗಾದ್ರೆ ಮತ್ತಿನ್ನ ಈಗ ಅತಿವ್ಯಾಪ್ತಿ ಅಂತೂ ದೂರ ಯಾವಾಗಾಯ್ತು ಅಂದ್ರೆ ಅದು ಅವಿದ್ಯೆಯಿಂದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾದದ್ದಕ್ಕನ ಅಧಿಷ್ಠಾನ ಅಂದಾಗ ಅಲ್ಲಿ ಏನೈತಲ್ಲ ಅದು ಕಂಬಾರ ಮನೆ ಅಡಿಗಲ್ಲಿಂದ ದೂರ. ಮತ್ತು ಇದಕ್ಕೆ ಅಧಿಷ್ಠಾನ ಅಂತ ಕೇಳಿದರೆ ಆವಾಗ ಇದಕ್ಕೆ ಅಂದ್ರೆ ಅವಿದ್ಯಾಕೃತ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾದದ್ದಕ್ಕೆ ಅಧಿಷ್ಠಾನ ಇಟ್ಟ ಅಂದ್ರೆ ಮಾತ್ರ ಅದು ಅತಿವ್ಯಾಪ್ತಿ ಆಗುತ್ತದೆ. ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯವಾಗಿರಬೇಕು ಅಂತಂದಾಗ ಎಲ್ಲಿ ವ್ಯಾಪ್ತಿ ಆಗುತ್ತದೆ? ಇಟೋ ತನ ಏನು ಹೇಳಿದಿನಲ್ಲ ಹಗ್ಗ ಸರ್ಪಕ್ಕೆ ಅಧಿಷ್ಠಾನವಾದ ಹಗ್ಗ. ಆ ಹಗ್ಗ ಅವಿದ್ಯಾಕೃತ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗೈತಿ. ನೀವು ಅನ್ಬೋದು ಅದು ಅವಿದ್ಯಾಕೃತ ಕಲ್ಪಿತ ಕಾರ್ಯಕ್ಕೆ ಆಶ್ರಯ ಕಾರ್ಯಗಳಿಗೆ ಬಹುವಚನ ಪ್ರಯೋಗ ಮಾಡ್ತೀರ, ಅದು ಹೆಂಗಾಗೈತಿ ಅಂತ ನೀವು ಏನು ಸಂಶಯ ನಿಮಗೆ ಬರಲಿಲ್ಲ ಅಂತ ನಾನು ಹುಟ್ಟಿಸ್ತೀನಿ. ಅಂದರೆ ಅವಿದ್ಯೆಯಿಂದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯವಾಗಿರ್ಬೇಕಂದಾಗ ಆ ಹಗ್ಗದಲ್ಲಿ ಹ್ಯಾಕೆ ಕೂಡ್ತೈತಿ ಅಂತ ಕೇಳಿದ್ರೆ ಒಂದ ಹಗ್ಗ ಬಿದ್ದೈತೆ. ಏನ್ ಬಿದ್ದೈತಿ? ಒಂದು ಹಗ್ಗ ತುಣಕ್ ಬಿದ್ದೈತೆ. ಹೌದಾ? 10 ಮಂದಿ ಹೊರಟಾರ. ಎಷ್ಟು ಮಂದಿ? 10 ಮಂದಿ ಹೊರಾಕ. ಎಲ್ಲರೂ ನೋಡಿದ್ರು. ನೋಡಿದಾಗ ವಾಪಗ ಹಾವೈತಂದ. ವಾಪ ಮತ್ತ ಬೇಣಂದ. ಹಾವಲ್ಲದ ಬಡಿಗೆ ಬುದ್ಧಿ ಐತಿ. ಮತ್ತ ಬೇಣಂದ. ಅದು ಹೂಮಾಲ, ಹೂವಿನ ಮಾಲೆ ಇರಬೇಕು.
ಮತ ಬಂದ ಎತ್ತ ಹುಚ್ಚಿ ಅದು ಹಿಂಗೆ ಅದು ಜಲಧಾರ ಮತ್ತ ಬಂದ ಎಲ್ಲಿಲ್ಲ ಅದು ಭೂಮಿ ಬಿರುಕು ಅಂದ್ರೆ ಯಾರಿ ಬಿಡತ್ತಂತ ಅದೇ ರೈತ ಕೋಪ ಮತ್ತ ಬಂದು ಎಲ್ಲಿ ಇಲ್ಲ ಅದು ಗಿಡದ ಬೇರೆ ಐತ ಕೋಪ ಐತಿ ಒಂದ ವಸ್ತು ಹೌದಾ ಐತಿ ಹಗ್ಗ ಆದ್ರೆ ಇಷ್ಟೆಲ್ಲ ವಸ್ತುಗಳು ಇವು ಒಟ್ಟು ಸುಳ್ಳದಾವ ಮತ್ತು ಇಟ್ಟೋ ತನ ಏನು ಹೇಳಿದ್ಮೇಲೆ ಅದಕ್ಕೆ ಬಡಿಗೆ ಅಂದದ್ದು ಆಗಲಿ ಸರ್ಪ ಅಂದದ್ದಾಗಲಿ ಅದು ಭೂಮಿ ಬಿರುಕನ್ನು ಪೂಮಾಲೆಯನ್ನು ಜಲಧಾರನ್ನು ಎಟ್ಟಂದದ್ದು ಎಲ್ಲ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಗಳೇ ಇವೆಲ್ಲಕ್ಕೂ ಆಶ್ರಯ ಆಗೈತೆ ಅದು. ಆದ್ದರಿಂದ ಅಲ್ಲಿ ಹಗ್ಗದಲ್ಲಿ ಇದು ಅತಿ ವ್ಯಾಪ್ತಿ ಆಗುತ್ತದೆ ಅಂತ ಹೇಳಿದ್ವಿ ನಾವು ಹೇಳ್ತಾ ಹಂಗಾರ ಮತ್ತ ಅದಕ್ಕೆ ಅಧಿಷ್ಠಾನ ಅಂತ ಬಿಡ್ರಿ ಅಂತಂದ್ರೆ ಅದೆಲ್ಲ ಈಗ ಇಲ್ಲಿ ಅದಕ್ಕೆ ಮತ್ತೆ ಅದಕ್ಕೆ ಅಲ್ಲಿ ಹೋಗಕ್ಕಾಗದ ಏನು ನಿರ್ವಿಕಾರ ಸ್ವರೂಪ ಇರಬೇಕು ಅಂತೇಳಿ ಮತ್ತು ಅದೈತೆ ಮೊದಲೇ ಪದ ಎರಡೂ ಬೇಕಾ ಯಾವ ವಿಕಾರವನ್ನು ಹೊಂದಬಾರದು ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಗಳಿಗೂ ಆಶ್ರಯವಾಗಿರಬೇಕು ಹಿಂಗೆ ಎರಡೂ ಇರ್ಬೇಕ ಹೇಳ್ತಾ ಆದ್ರೆ ಅಲ್ಲಿ ಕಂಬಾರ ಮನೆ ಅಡ್ಗಲ್ಲು ಅದು ಅದು ವಿಕಾರ ಹೊಂದಲಾರದ ಐತಿ ಕಾರ್ಯ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯ ಆಗಿಲ್ಲ ಅದು ಮತ್ತೆ ಈ ಹಗ್ಗ ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಗಳಿಗೆ ಆಶ್ರಯ ಆಗೈತಿ ಕರೆ ಇದು ಒಂದು ವರ್ಷದಾಗ ಅದು ಬಿದ್ದು ಅದೇನಾಗಿರ್ತೈತೆ ಅದು ಹಿಂಗೆ ಹಿಡಿದ್ರೆ ಬರೀ ಪುಡಿ 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 ಆಗಿ ಬಂದ್ಬಿಡ್ತೈತೆ ಹೌದಿಲ್ಲ ಕೊಳತೆ ಬಿಟ್ಟಿರ್ತೈತೆ ಹಾಗೆ ಪಡಿತೈತೆ ಇಲ್ಲ ಅದಕ್ಕೆ ವಿಕಾರ ಹೊಂದಿರ್ತೈತಿ ಆದ್ದರಿಂದ ವಿಕಾರ ಹೊಂದಬಾರದು ಮತ್ತು ಅವಿದ್ಯೆಯಿಂದ ಆದ ಕಲ್ಪಿತ ಕಾರ್ಯಗಳಿಗೂ ಆಶ್ರಯವಾಗಿರಬೇಕು ಅದಕ್ಕೆ ಅಧಿಷ್ಠಾನ ಅನ್ನಬೇಕು ಅಂತ ಹೇಳಿದಾಗ ಇಲ್ಲಿ ಅದು ಲೆಕ್ಕದಿಂದ ಕಡೆಗೆ ಹೋಗಿ ಆ ಬ್ರಹ್ಮ ಚೈತನ್ಯದ ಕೊಡ್ತೈತಿ ಹಿಂಗ ಅದೇನ ಅಂದ್ರ ಇಲ್ಲಿ ಅಂದ್ರ ಈಗ ಅಧಿಷ್ಠಾನ ಶಬ್ದ ಇದೇನಾಯ್ತಲ್ಲ ಅಧಿಷ್ಠಾನದ ಬಗ್ಗೆ ನಾವು ಅದನ್ನು ಲಕ್ಷಣ ಮಾಡಿ ಪದಕೃತಿ ಮಾಡಿ ಹೇಳಿದ್ವಿ ಅಧಿಷ್ಠಾನ ವಿಷಯ ಅಧ್ಯಸ್ಥಕಾತೈತಿ ಏನೈತಿ ಅಧ್ಯಸ್ತ ಅಧ್ಯಸ್ತ ಅಂದ್ರೆ ಅದರ ಲಕ್ಷಣ ಏನು ಯಾಕ ಕಾಯ್ದೆಬದ್ಧ ಶಾಸ್ತ್ರ ಅಂದ್ರೆ ಪ್ರತಿಯೊಂದು ಕಾಯ್ದೆ ಹಾಕೊಂಡು ಸುಳ್ಳು ಅದಕ್ಕೆ ಕೋರ್ಟ್ದಾಗ ಮಾತಾಡ್ಬೇಕಂದ್ರೆ ಕಾಯ್ದೆ ಸೇರಿನ ಮಾತಾಡ್ಬೇಕು ಎಲ್ಲ ಹಂಗ ಅದಕ್ಕೆ ಇಲ್ಲಿ ಅಧ್ಯಸ್ಥ ಅಂತ ಬಂದೈತೆ ಶಬ್ದ ಅಧ್ಯಸ್ಥ ಅಂತ ಹೇಳ್ಕೊಳ್ಬೇಕಪ್ಪ ಅಧ್ಯಸ್ಥದ ಲಕ್ಷಣ ಏನು ಅಂತ ಕೇಳಿದರೆ ಅಧ್ಯಸ್ಥದ ಲಕ್ಷಣ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ ಅಧ್ಯಸ್ಥ ಅಧ್ಯಸ್ಥ ಅಂತ ಅದು ಅಂದ್ರ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಂದ್ರ ದೋಷಜನ್ಯತ್ ಅಂದ್ರೆ ದೋಷದಿಂದ ಹುಟ್ಟಿರ್ಬೇಕಾದ ಮತ್ತ ಸಂಸ್ಕಾರಜನ್ಯತ್ವಂ ಅಂದ್ರೆ ಸಂಸ್ಕಾರದಿಂದ ಹುಟ್ಟಿರ್ಬೇಕು ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವಂ ಅಧ್ಯಸ್ಥಂ ಅದಕ್ಕೆ ಅಧ್ಯಸ್ಥ ಅನ್ನಬೇಕು ಅಂತೇಳಿ ಲಕ್ಷಣ ಅದಕ್ಕೆ ಅಂದರೆ ಸಾಮಾನ್ಯವಾಗಿ ಈಗ ನೀವು ಇದು ತಿಳಿತಾ ನೀವು ಅಂದರೆ ಅಧ್ಯಸ್ಥ ಅಂತ ಒಂದೈದು ಶಬ್ದ ಅಧ್ಯಸ್ಥ ಅಂದ್ರೆ ಏನು ಅದ್ರ ಲಕ್ಷಣ ಏನು ಅಂತ ಕೇಳಿದಾಗ ಅದ್ರ ಲಕ್ಷಣ ಮಾಡಿದ್ವಿ
ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವ ಮಧ್ಯಸ್ಥಂ ಅಂತ ಸಂಸ್ಕೃತ ಇತ್ತದು. ಪರವಾಗಿಲ್ಲ, ದೋಷದಿಂದ ಹುಟ್ಟಿರಬೇಕು, ಸಂಸ್ಕಾರದಿಂದಲೂ ಹುಟ್ಟಿರಬೇಕು, ಅದಕ್ಕೆ ಅಧ್ಯಸ್ಥಾನ ಬೇಕು. ಅದಕ್ಕೆ ಇದು ಅಂದ್ರೆ ಈಗ ಸಾಮಾನ್ಯವಾಗಿ ಈಗ ನಿಮಗಿದು ಇದು ಗೊತ್ತಾಗಬೇಕಾದ್ರೆ ಅಂದ್ರೆ ಈಗ ಒಂದು ಆ ಸರ್ಪ ಐತಲ್ಲ, ಸರ್ಪ ಯಾಕ ಪ್ರಸಿದ್ಧ ದುಷ್ಟಾಂತ ಎಲ್ಲರಿಗೆ ಗೊತ್ತಿದ್ದು. ಸರ್ಪ ಐತಿಲ್ಲೋ, ಸರ್ಪ, ಆ ಸರ್ಪಕ್ಕೆ ಅಧ್ಯಸ್ಥತಾರ, ಹೌದಿಲ್ಲ? ಅಧ್ಯಸ್ಥತಾರ ಅದು. ಅಧ್ಯಸ್ಥತಾರ ಅಂದ್ರೆ ಮತ್ತೆ ಈ ಕಾಲ ಕುಂದ್ರಬೇಕಲ್ಲ ಅಂದ್ರೆ ಲಕ್ಷಣ ಮಾಡಿ. ನಾ ಏನು ಹೇಳ್ತೇನೆ ಅಂದ್ರೆ ಲಕ್ಷಣ ಮಾಡ್ಬೇಕು. ಲಕ್ಷಣ ಮಾಡಿ ಅಂಗಿ ಒರೆಸಿಲ್ಲೋ, ಅಂಗಿ ಒರೆಸಿ ಟೇಲರ್ ಹೊಲ್ದು ಕೊಟ್ಟನ್ನು ತೊಟ್ಕೊಂಡು ನೋಡ್ಬೇಕು, ಅದನ್ನು ಬರಾಬರಿ ಫಿಟ್ಟಿಂಗ್ ಐತೆ ಇಲ್ಲು. ಮತ್ತು ಈ ಕಡೆ ಹಿಂಗೆ ಜಗಳ ಕಟ್ಟಿರ್ತದ, ಹೌದಿಲ್ಲ? ಹಿಂಗೆ ತೊಟ್ಕೊಂಡು ಹಿಂಗೆ ಬಿಗಿಡ್ಲಾಕತ್ತೈತಿ ಇಲ್ಲಿ, ಹಂಗಾಗಬಾರ್ದು. ಅದು ಬರೋಬ್ಬರಿ ಫಿಟ್ಟಿಂಗ್ ಕುಂದಿರ್ಬೇಕು, ಹೌದಿಲ್ಲ? ಹಂಗೆ ಮಾಡಿದ ಲಕ್ಷಣ ಅದರಲ್ಲಿ ಬರೋಬ್ಬರಿ ಫಿಟ್ಟಿಂಗ್ ಆಗ್ಬೇಕು. ಅದಕ್ಕೆ ಇದಕ್ಕೆ ಅವಾಗ ಕರೆಕ್ಟ್ ಅದು ಹಿಂಗೆ. ಅದಕ್ಕೆ ನಾ ಈಗೇನು ಹೇಳಿದೆ, ಅಧ್ಯಸ್ಥ ಅಂದ್ರೆ ಸರ್ಪ ಉದಾಹರಣೆ ಕೊಟ್ಟೆ, ಹೌದಾ? ಆ ಸರ್ಪದಲ್ಲಿ ಈ ಲಕ್ಷಣ ಕುಂದಿರ್ತೈತೆ ಇಲ್ಲೋ ನೋಡ್ಬೇಕಲ್ಲ. ಇನ್ನು ಬರೀ ಹೇಳ್ಕೋದು ಸುಮ್ಮನೆ ಹೋಗೋದಿಲ್ಲ, ಅದು ಪೂರ ತಳ ಬಡ್ಡಿ ಎಲ್ಲ ಚೆಕ್ಕಿಂಗ್ ತಿರುಗಾಡಿ ಎಲ್ಲ ಕಡೆ ಒಂದು ಹೊತ್ತು ತಗೋಬೇಕಾದ್ರೆ ಸುಮ್ಮನೆ ಅಲ್ಲೇ ತಗೋತಾನೆ, ಎಂದ ಮುಂದೆ ಆ ಕಡೆ ಈ ಕಡೆ ಎಲ್ಲ ನೋಡ್ತೀವಿ, ಹೌದಿಲ್ಲ? ಅಂದ್ರೆ ಆ ಸರ್ಪ ದೋಷಜನ್ಯತ್ವೇ ಸತಿ ಅಂತ ಹೇಳಿದ್ರಿ, ಹೌದಾ? ಅಂದ್ರೆ ಅದು ದೋಷದಿಂದ ಹುಟ್ಟೈತಿ ಅಂತ ಹೇಳಿ. ಏನು ದೋಷದಿಂದ ಹುಟ್ಟೈತಿ ಅಂತ ನೀವು ಕೇಳಿದ್ರೆ ಅಲ್ಲಿ ಮಂದಾಂಧಕಾರಾದಿ ದೋಷದ ಒಂದ್ಯಾಕೆ ಅಳ್ಬರ್ದಾವ ದೋಷದ ಮಂದಾಂಧಕಾರ ದೋಷ ಐತಿ, ಸಾದೃಶ್ಯ ದೋಷ ಐತಿ, ಹಿಂಗೆಲ್ಲ. ಅದಕ್ಕೆ ದೋಷದಿಂದ ಹುಟ್ಟೈತಿ, ಹೌದಿಲ್ಲ? ತಿಮಿರಾದಿ ದೋಷಗಳು ಕೂಡ ಅಲ್ಲಿ ಅದಾವ. ಇನ್ನೊಂದು ಸಂಸ್ಕಾರಜನ್ಯತ್ವ, ದೋಷದಿಂದನೂ ಹುಟ್ಟಿರಬೇಕು, ಸಂಸ್ಕಾರದಿಂದನೂ ಹುಟ್ಟಿರಬೇಕು ಅಂತ ಆ ಲಕ್ಷಣ ಹೇಳ್ತತಿ. ಹಂಗಾರ ಸಂಸ್ಕಾರದಿಂದ ಹುಟ್ಟಿರಬೇಕು ಅಂತಂದ್ರೆ ಅಂದರೆ ಅದು ಗೊತ್ತಾಗ್ತ ನಿಮ್ಗೆ ಸಂಸ್ಕಾರದಿಂದ ಹುಟ್ಟಿರ್ಬೇಕಂದ್ರೆ. ಅಂದ್ರೆ ಹೆಂಗ ಸಂಸ್ಕಾರದಿಂದ ಹುಟ್ಟಿರ್ಬೇಕಂದ್ರೆ ಹಿಂದೆ ಬಹಳ ದಿನ ಹಿಂದೆ, ಅದೇ ಹಿಂದೆ ಯಾವಾಗ ಒಂದು ನಿನ್ನೆ ಅನ್ನೋ ವಾರ ವರ್ಷನೂ ಒಂದು 10 ವರ್ಷ ಹಿಂದೆ ನೀನು ಹಾವ ಅದನ್ನೇ ಕರೆಯರ ಹಾವು ನೋಡುವ ಲೆಕ್ಕ, ನೀ ಫೋಟೋದಾಗ ನೋಡಿರುವ ಲೆಕ್ಕ, ಸಿನಿಮಾದಾಗ ನೋಡಿರೋಲ್ಲ, ಎಲ್ಲಾರ ನೋಡ ಹಾವು ಐತಿ, ಅದು ಕಡದ್ರ ವಿಷಯ ಮನುಷ್ಯ ಸಾಯ್ತಾನು ಅತಿಟ್ಟು ಜ್ಞಾನ ಇದ್ರೆ ಹಾವು ಹೆಂಗೈತಿ ಮತ್ತು ಅದರಿಂದ ಏನು ಅಪಾಯ ಐತಿ ಇಟ್ಟ ಗೊತ್ತಾಯ್ತಿ ಅಂತ ತಿಳ್ಕೊ. ಅದು ಹಿಂದೆ ಕೇಳಿದ್ದೀನಿ, ಹಾವಂದ್ರೆ ಹಿಂಗಿರ್ತೈತಿ, ಅದು ಕಡಿದ್ರೆ ಮನುಷ್ಯ ವಿಷ ಏರಿ ಸಾಯ್ತಾನೆ ಅಂದಾಗ ಅವಾಗಾದ ಜ್ಞಾನ, ಹಾವಿನ ಜ್ಞಾನ ಇನ್ನೂವರೆಗೂ. ನಾ ಮುಂಜಾನೆ ಹೇಳಿದೆ ಎರಡೊಂದೇ ಎರಡು ಎಂದಿನ ಮಾತು ಸಣ್ಣಾಗಿದ್ದ ಸಾಲಿಕಿರ ಸಂಸ್ಕಾರಿನ ಐತಿ. ಹಂಗ ಅವಾಗಿನ ಹಾವಿನ ಜ್ಞಾನ ಆಗಿತ್ತು, ಅದು ಇನ್ನೂ ಸಂಸ್ಕಾರ ಒಳಗ ಇರ್ತೈತಿ. ಅದಕ್ಕೆ ಆ ಸಂಸ್ಕಾರ ಹೆಂಗಿತ್ತು ಅಂದ್ರೆ ಅನುದ್ಭೂತದಿಂದ ಇರ್ತದೆ. ಅನುದ್ಭೂತ ಅಂದ್ರೆ ಅಪ್ರಕಟತಾಕೋ ಅನುಭೂತ ಕೈ, ಅಪ್ರಕಟತಾಕೋ ಅನುದ್ಭೂತ ಕೈ, ಅಪ್ರಕಟ ರೂಪದಿಂದ ಇರ್ತಾರೆ. ಅದಕ್ಕೆ ಅಂದ್ರ ಇನ್ನೊಂದು ನಿಮಗೆ ಮುಂಜಾನೆ ಹೇಳ್ತಾ ಇನ್ನೊಂದು ಈಗ ಅಪ್ರಕಟ ಅಂದ್ರೆ ಹೆಂಗೆ ಇರ್ತೈತಿ ಅಂತ ಕೇಳಿದ್ರೆ, ಈಗ ಮುಂಜಾನೆ ಹೇಳ್ತಾನೆ ಮತ್ತೊಂದು ರೀತಿ ಹೇಳ್ತೀನಿ ಕೇಳಿ. ಅಂದ್ರೆ ಮುಂಜಾನೆ ಏನು ಹೇಳಿದ್ದೆ, ಮುಂಜಾನೆ ಏನು ಹೇಳಿದ್ದೆ ಅಂದ್ರೆ ಈ ಮ್ಯಾಲಿನ ಹಾಳಿ ಮೇಲೆ ಬರ್ತಾನು ಅದು ತೆಳಗ ಅಂತ ಹೇಳಿದ್ನಿ. ಈಗ ಹಂಗಿಲ್ಲ, ಶಿಸ್ಪೆಲ್ಲೇ ಬರ್ತಾನೆ
ಏನು ಮಾಡ್ಯಾನ? ಪೆನ್ ಇಲ್ಲ, ಸಿಸ್ಪೆನ್ಸರ್, ಸೀಸ್ ಕಡ್ಡಿ ಅದರಲ್ಲೇ ಬರ್ದ ಬ್ಯಾಡ ಅದು ಅಥವಾ ಏನು ತಪ್ಪು ತರ್ತೇವೆ. ರಬ್ಬರ್ ತಗೊಂಡು ಅಳ್ಕತ್ತ ಅಳಕಿಸಿದ ಕೂಡಿನ ಸೀಸ ಕಡ್ಡಿ ಏನಿತ್ತು ಅದು ಹೋಯ್ತು. ಸೀಸ್ ಕಡ್ಡಿ ಐತಲ್ಲ ಅದು ಹೋಯ್ತು. ಆದ್ರ ಸಣ್ಣ ಗೆರೆ ಒಳಗ ಇರ್ತದೆ. ಹೌದಿಲ್ಲ? ಆ ನಿಮ್ಮಲ್ಲಿ ಸರ್ಪದ ಸಂಸ್ಕಾರ ಆ ರೀತಿ ಇತ್ತು. ಹಂಗ ಇತ್ತದು. ಈಗ ಅದು ಪ್ರಕಟ ಯಾಕಾಯ್ತು, ಹೆಂಗಾಯ್ತು ಅಂತ ಕೇಳಿದ್ರೆ ಏನ್ರಿ ಹೇಳ್ತೀರ? ಸಾಧ್ಯ ಹೇಳಕ್ ಭಾಳ ಗುಮ್ಮೈತ. ಅಂದರೆ ಆವಾಗ ಹಿಡಿದ ಸಂಸ್ಕಾರ ಇತ್ತು, ಅದು ಅನುದ್ಭೂತ ಇತ್ತ. ಅಂದ್ರೆ ಹೆಂಗ? ಶೀಸ್ ಕಡ್ಡಿದು ರಬ್ಬಲ್ಲಿ ಅಳ್ಕಿಸಿದ್ರು ಒಳಗೆ ಸಣ್ಣ ಗೆರೆ ಇರ್ತಿಲ್ಲ, ಅದ್ರದ್ದು ಕಡ್ಡಿದ ಒತ್ತಿ ಮೂಡಿದ ಕಾಗದ ಮೇಲೆ ಗೆರೆ ಅದು ಹಂಗ ಸೂಕ್ಷ್ಮ ರೂಪದಿಂದ ಇತ್ತ. ಹೌದಾ? ಅನಾನ ಹಂಗಿತ್ತದು. ಆ ಸಂಸ್ಕಾರ ಅನುದ್ಭೂತದಿಂದ, ಶಾಸ್ತ್ರದಲ್ಲಿ ಅದಕ್ಕೆ ಏನಂತಾರೆ? ಅನುದ್ಭೂತದಿಂದ ಇತ್ತು. ಅಂದ್ರೆ ಅಪ್ರಕಟತಾಕು ಅನುದ್ಭೂತ ಅಂದ್ರೆ. ಮತ್ತು ಆ ಸಂಸ್ಕಾರ ಈಗ ಪ್ರಕಟ ಆಗ್ಬೇಕದು. ಪ್ರಕಟ ಆದಾಗ ಸರ್ಪಾಧ್ಯಾಸ ಆಕೈತೆ ಆ ಸಂಸ್ಕಾರ. ಈಗ ಪ್ರಕಟ ಆಗಲಿಲ್ಲ ಅಂದ್ರೆ ಅಧ್ಯಾಸ ಆಗುದಿಲ್ಲ. ಯಾಕ? ಅಲ್ಲಿ ದೋಷಜನ್ಯತ್ವ ಸತಿ ಸಂಸ್ಕಾರ ಜನ್ಯತ್ವ ಮತ್ತೆ ಹೇಳಕತ್ತೆ. ನಾ ಏನು ಹೇಳ್ತೇನೆ ಅದನ್ನು ಹೇಳ್ತೇನೆ. ಸಂಸ್ಕಾರ ಜನ್ಯತ್ವ, ಸಂಸ್ಕಾರದಿಂದ ಹುಟ್ಟಿರ್ಬೇಕಂದ್ರೆ ಆ ಸಂಸ್ಕಾರ ಇತ್ತು, ಅದು ಮೊದಲನ್ನು ಪೂರ್ತದಿಂದ ಇತ್ತು. ಈಗ ಆ ಸಂಸ್ಕಾರ ಅಪ್ರಕಟ ರೂಪದಿಂದಿತ್ತ, ಈಗ ಅದು ಪ್ರಕಟ ಆಗಬೇಕಾದ್ರೆ ಶಾಸ್ತ್ರದಲ್ಲಿ ಒಂದು ಕಾಯ್ದೆ ಐತಲ್ಲ. ಏನ್ ಕಾಯ್ದೆ ಐತಿ? ಆ ಸಂಸ್ಕಾರವು ಉದ್ಭೂತ ಆಗಬೇಕಾದರೆ ಅದಕ್ಕೆ ಕಾರಣ ಏನು? ಅದಕ್ಕೆ ಕಾರಣ ಏನು? ಅಂದರೆ ಅಂದ್ರ ಅದಕ್ಕೆ ಕಾರಣಗಳು ಸಂಬಂಧ, ಸಾದೃಶ್ಯ, ಚಿಂತನ, ಇವೆಲ್ಲ ಕಾರಣಗಳು. ಸಂಬಂಧ, ಸಾದೃಶ್ಯ, ಚಿಂತನ, ಇನ್ನೂ ಒಂದು ಅದೃಷ್ಟನೂ ಇದೆ. ಇಷ್ಟದ ಅವ್ರಿಗೆ ಕಾರಣ ಆ ಸಂಸ್ಕಾರ ಉದ್ಭೂತ ಆಗ್ಬೇಕಾದ್ರೆ. ಯಾಕಂದ್ರೆ ಅದು ಈಗ ನಿಮಗೆ ಒಂದು ತೊಟ್ಟಲ್ಲಾಗ ಒಂದು ಕೂಸು ಮನೆಗೆ ನಿಮ್ಗೆ ಟ್ರೈ ಮಾಡ್ಬೇಕಾದ್ರೆ ಅದನ್ನ ಹೇಳ್ತೇನೆ. ಪ್ರತ್ಯೇಕ ನೀವು ನೋಡ್ಬೇಕಂದ್ರೆ ಕೂಸು ತೊಟ್ಟಲ್ದಾಗ ಒಂದು ಕೂಸ ಮಲ್ಕೊಂಡೈತೆ. ನೀವು ಹೋಗಿ ಏನು ಮಾಡ್ರಿ ಅಂದ್ರೆ ಅದು ಹಿಂಗೆ ಮಲ್ಕೊಂಡೈತೆ, ನಿಂತೈತಾರೆ. ಆದ್ರೆ ಹಿಂಗೆ ಬರೀ ತುಟಿ ಮೇಲೆ ಹಿಂಗೆ ಒಂದು 2-3 ಸಲ ಬಡೀರಿ. ನೀವು ಹಿಂಗೆ ಬಡಿಲಾಕ ಹತ್ತೋದು ಕೂಡ ಹಿಂಗೆ ಮಾಡಿ ಒಳಗೆ ತೊಗೊಂಡ್ರೆ ಬರೇ ಟಚ್ ಮಾಡಿದ್ರೆ ಅದು ಏನೋ ಚಲೋ ಬರ್ತದೆ ತಿಳ್ಕೊಂಡು ಅಂದ್ರ ಅದಕ್ಕೆ ಹಿಂದಿನ ಅನಂತ ಜನ್ಮಗಳಲ್ಲಿ ಆ ಸಂಸ್ಕಾರ ಐತೆ. ಪ್ರತಿಯೊಂದು ಪ್ರಾಣಿ ಜೀವಿ ಎಲ್ಲ ಏನು ಹೆಣ್ಮಗಳು ಏನಾದ್ರು ಅದನ್ನು ತೊಗೊಂಡು ಮಲಿಗೆರೆ ಹತ್ಕೊತಾವ. ಈ ಚಿಗರಿ ಮೊದಲಾದ ಅವೆಲ್ಲ ಪ್ರಾಣಿ, ಅಡವಿ ಪ್ರಾಣಿಗಳು ತಾನ ಎದ್ದು ತಾನ ಹುಡುಕಾಡಿ ಕುಡಿಬೇಕು ಮಲಿ. ಇನ್ನೊಂದು ಭಾಳ ವಿಶೇಷತೆ ಐತೆ ಅದ್ರಾಗ ತಿಳಿತಾನೆ. ತಾಯಿ ಹೋದ್ರು ಕೂಸಿನ ಬಾಯಾಗ ಮಲಿ ಮೂಗಿಡಬಹುದು. ಇಟ್ಟಂದ್ರೆ ಸುಮ್ ಕುಂದಿರ್ತೈತಿ ಇಟ್ಕೊಂಡು. ಅದನ್ನ ಈಗ ಒಬ್ಬೊಬ್ಬರಿಗೆ ಆಕಳ ಹಿಂಡು ಅಂದ್ರೆ ಹಿಂಡ್ಲಕ್ ಹೊರಗಿಲ್ಲ. ಆಕಳ ಹಿಂಡಂದ್ರೆ ಹಾಲ ಅವ ಹಿಂಗ ಮಾಡ್ತಾನೆ, ಹಿಂಗ ಮಾಡಿದ್ರೆ ಬರ್ದ್ರು ಅವ.
ಅದಕ್ಕೊಂದು ಹಿಂಗೆ ಮಾಡಿ ಹೆಬ್ಬಟ್ಟಿಲ್ಲ ಹಿಂಗೆ ಗೀರ್ ತಗೋಬೇಕಾಗ್ತೈತಿ ಹಿಂಗೆ ಮಾಡಿ ಅವಾಗ ಹಾಳು ಬರ್ತಾವ. ಅವ್ನು ಗೊತ್ತಿದ್ದ ಹಿಂಗ ಮಾಡ್ತಾನ ಹಂಗ ತಾಯಿ ಮನೆಯಲ್ಲಿ ಹಾಲ ಬರೇ ಅಮ್ಮ ಅಮ್ಮ ಹಿಂಗೆ ಮಾಡಾರ ಬರ್ತಾವ ನಾವು ಬರೋ ಪಕ್ಷ ಅಲ್ಲ. ಮತ್ತೆ ಹೆಂಗ ನಾಲಿಗೆಯಿಂದ ತಗೊಂಡು ಅದನ್ನ ಹಿಂಗೆ ಮಾಡಿ ಹಿಂಡಿ ಗೀರ್ ತಗೋತೈತದ ಆವಾಗ ಹಾಲು ಬರ್ತಾವ. ಪ್ರತಿಯೊಂದು ಸಲ ಇದನ್ನ ಯಾರು ಕಲಿಸ್ಯಾರ? ಅವರು ಕಲಿಸ್ಯಾರೋ ಏನೋ ರೊಕ್ಕ ಕಲಿಸ್ಯಾರೋ? ಕಲಿಸಿದ್ರು ಕಲಿಸ್ಲಾಕೂ ಬರಂಗಿಲ್ಲ, ಅದು ಸಾಧ್ಯ. ಅದು ಸಂಸ್ಕಾರ. ಈಗ ನಾ ಸಂಸ್ಕಾರದ ಬಗ್ಗೆ ಹೇಳಕತ್ತೆ. ಆ ಸಂಸ್ಕಾರ ಅನಂತ ಜನ್ಮಗಳಿಂದ ಕಲಿತು ಬಂದೈತೆ. ಯಾಕೆ ಕೆಲಸ ಕಲಿಸ್ಬೇಕಾಗಿಲ್ಲ. ಒಂದು ಈ ನಾಲ್ಗೆ ಕೆಲಸ ಐತಲ್ಲ, ಇದು ತಿನ್ನೋದು ಉಣೋದು ಅವು ಎಲ್ಲ ಹಾಲು ಕುಡಿಯೋದೆಲ್ಲ ಇವು ಇದು ತಾನು ಆಟೋಮೆಟಿಕ್ ಅಂತ ಹೇಳಿಲ್ಲ. ಒಂದು ಗಂಡ ಹೆಣ್ಣ ಕೊಡೋದು ಯಾರು ಕಲಿತಾರೆ ನಾನು ಏನಿಲ್ಲ ಯಾಟು ಒಟ್ಟು. ಯಾಕಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ ಜಿಹ್ವೋಪಸ್ಥ ಜಯೋ ಧೃತಿ ಅಂತ ಹೇಳ್ತಾರೆ. ಭಾಗವತದಲ್ಲಿ ಬರ್ತೈತೆ ಅವರು. ಜಿಹ್ವ ಅಂದ್ರೆ ನಾಲಿಗೆ, ಉಪಸ್ಥ ಅಂದ್ರೆ ಕಾಲ್ಮಡಿ ಇಂದ್ರಿಯ. ಇವು ಎರಡೂ ಬಹಳ ಪ್ರಬಲವಾದದ್ದು. ಹೆಂಗ ಅವಕ್ಕೇನು ಕಲಿಸಬೇಕಾಗಿಲ್ಲ, ಆಟೋಮೆಟಿಕ್ ಸಂಸ್ಕಾರ ಇರ್ತೈತಿ. ಆದ್ದರಿಂದ ಅವನು ಯಾವ ಜಯಿಸಿರ್ತಾನ ಅವ ಮಾತ್ರ ಧೈರ್ಯಶಾಲಿ ಅಂತ ಹೇಳಿ ಹಿಂಗೆ ಶಾಸ್ತ್ರ ಹೇಳ್ತೈತಿ. ಆದ್ದರಿಂದ ಈ ರೀತಿ ಕೂಸಿಗೂ ಅನಂತ ಜನ್ಮದ ಸಂಸ್ಕಾರ ಐತಿ ಅಂತೇಳಿ ಅದು ಮರಿ ಹಾಲು ಕುಡಿತೈತಿ. ಅದಕ್ಕೆ ಸಂಬಂಧ ಸಾದೃಶ್ಯ ಚಿಂತನ. ಈಗ ನಾವೊಂದು ಲಕ್ಷಣ ಕೇಳಿದ್ರಿ, ಬೇಡ ಒಬ್ಬ ಭಜನಾ ಪದ ಹಾಡ್ತಾನು, ಎರಡು ನುಡಿ ಹಾಡ್ಯಾನು, ಮುಂದಿನ ನುಡಿ ನೆನಪಾಗಬಾರ್ದು. ಹೌದು ಆಕತ್ತಿದಂಗೆ ಆಕ ಅವಾಗ ಮಾಡ್ತಾನವ ಚಿಂತನೆ ಮಾಡ್ತಾನ. ಚಿಂತನೆ ಮಾಡಿದ ಕೂಡನ ಆ ಸಂಸ್ಕಾರ ಇರ್ತದ, ಅನುದ್ಭೂತವಾದ ಸಂಸ್ಕಾರ. ಅದು ಒಮ್ಮೆಲೆ ಪ್ರಕಟ, ಅದು ಚಿಂತನದಿಂದ ಆಕೈತಿ. ಪ್ರತಿಯೊಂದು ಜಾಗದಲ್ಲಿ ಬೇರೆ ಬೇರೆ ಅದಾವು. ಹಿಂಗದ ಅಲ್ಲಿ ಅದು ಸಂಬಂಧದಿಂದ ಆಕೈತಿ, ಇಲ್ಲಿ ಚಿಂತನದಿಂದ ಆಕೈತಿ. ಮತ್ತೆ ಇಲ್ಲಿ ಹಗ್ಗದಲ್ಲಿ ಸರ್ಪ ತೋರುವಾಗ ಅಲ್ಲಿ ಸಾದೃಶ್ಯದಿಂದ ಆಕೈತಿ. ಯಾಕೆ ಹಾವಿಗೂ ಹಗ್ಗಕ್ಕೂ ಸಾದೃಶ್ಯ ಇದ್ದದ್ದರಿಂದ ಅದು ಹಿಂದೆ ನೋಡಿದ ಸರ್ಪದ್ದು ಜ್ಞಾನ ಅದು ಅನುಭೂತಿ ಇತ್ತು. ಈಗ ಸಾದೃಶ್ಯ ಅದರಂತೇನೆ ಐತಂದು ಕೂಡ ಇದು ಹಾವು ಐತನ್ನಬೇಕಾದ್ರೆ ಆ ಸಂಸ್ಕಾರ ಉದ್ಭೂತ ಆಗಿತ್ತು. ಹೆಂಗ್ ಆದ್ದರಿಂದ ಸಂಸ್ಕಾರಜನ್ಯತ್ವ ಏನ್ ಕುಂದಿರ್ಸ್ಲಕತ್ತಿನ ಲಕ್ಷಣದೊಳಗ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವ ಅಧ್ಯಸ್ಥಂ. ದೋಷದಿಂದನೂ ಹುಟ್ಟಿರ್ಬೇಕು. ಮಂದಾಂಧಕಾರ ತಿಮಿರಾದಿ ದೋಷಗಳದಾವ, ಇದರಿಂದ ಹುಟ್ಟೆ ಸರ್ಪ. ಈ ಸಂಸ್ಕಾರದಿಂದನೂ ಹುಟ್ಟೆ. ಹಿಂಗದ ಅದಕ್ಕೆ ಅಧ್ಯಸ್ಥ ಅನ್ನಬೇಕಾದ್ರೆ ಈ ರೀತಿ ಅಧ್ಯಸ್ಥದ ಲಕ್ಷಣ ಮಾಡಿ ಅದರ ಪದಕೃತಿ ಮಾಡಿ ಅದನ್ನು ಸೋಸಿ ನೋಡಿ ಈ ರೀತಿ ಲಕ್ಷಣ ಇರ್ತೈತೆ. ಈಗ ಈಗೇನಾಯ್ತು, ಅಧಿಷ್ಠಾನ ಆಯ್ತು, ಈಗ ಅಧ್ಯಸ್ಥ ಆಯ್ತು. ಆಮೇಲೆ ಸಾದೃಶ್ಯ. ಸಾದೃಶ್ಯ ಅಂದ್ರೂ ಹೇಳ್ಕೊತ ಬಂದೇವಿ. ತದ್ ಭಿನ್ನತ್ವೇ ಸತಿ ತದ್ಗತ ಭೂಯೋ ಧರ್ಮವಾನ್ ಸಾದೃಶ್ಯ. ಸಾದೃಶ್ಯದ ಲಕ್ಷಣ ಇದು ಸಂಸ್ಕೃತ ಐತಿ, ಆದ್ರೆ ಅದನ್ನ ಹಿಂದಿಯೊಳಗೆ ಐತಿ. ಭೇದ ಸಹಿತ ಸಮಾನ ಧರ್ಮಕ್ಕೂ ಸಾದೃಶ್ಯ ಕಹೆ. ತದ್ಭಿನ್ನತ್ವೇ ಸತ್ಯ ಅಂದ್ರೆ ಅದಕ್ಕಿಂತ ಭಿನ್ನ ಇರಬೇಕು. ತದ್ಗತ ಭೂಯೋ ಧರ್ಮ ಅದರಂತೆ ತೋರ್ತಿರ್ಬೇಕು. ಕನ್ನಡದಾಗ ಹೇಳ್ಬೇಕಂದ್ರ ಅದಕ್ಕಿಂತ ಬೇರೆ ಇರಬೇಕು, ಅದರಂತೆ ತೋರ್ತಿರ್ಬೇಕು. ಅದಕ್ಕೆ ಸಾದೃಶ್ಯ ಆಗಬೇಕು. ಈ ಸಾಧು ಅದನ, ಇವನು ನಮ್ಮೂರಾಗ ಒಬ್ಬ ಸಾಧು ಅದನ, ಅವನ ಬಂದಾನೆ ಅನಿಸ್ತು ನನಗ ಒಬ್ಬ ಹೇಳ್ತಾನೆ.
ಹೌದಿಲ್ಲ? ಆದ್ರೆ ಅವನ ನಮ್ಮೂರು ಸಾಧುನ ತಿಳ್ಕನ ಮಾತಾಡ್ಸ್ಬೇಕಂತ ಹೋಗುತ್ತಾನ, ಮತ್ತು ಅವ್ನು ಜರ ಬ್ಯಾರೆ ಕಣ್ಸಿಲ್ಲ. ಉಳಿದೆಲ್ಲ ಮೈಕಟ್ಟ ಮಾರಿ ಮೂಗ ಎಲ್ಲ ಹಂಗದವು ಅಂತೇಳಿ ಅದಕ್ಕೆ ಸಾದೃಶ್ಯ ಅದು ತದ್ಭಿನ್ನ ತಿಳಿಸತ್ತೆ. ಆ ಊರಾಗಿನ ಸಾಧುನ ಬೇರೆ, ಇವನ ಬೇರೆ, ಹೌದಿಲ್ಲ? ಆದ್ರೆ ತದ್ಗತ ಧರ್ಮ ಇಬ್ಬರಲ್ಲಿ ಹೋಲಿಕೆ ಒಂದೈತೆ. ಅವ ಬೇರೆ ಇವು ಬೇರೆ ಅದಾರ ಕರೆ, ಇಬ್ಬರಲ್ಲಿ ಹೋಲಿಕೆ ಒಂದೈತೆ. ತದ್ಗತ ಅದಕ್ಕೆ ಸಾದೃಶ್ಯ ಅನ್ನುತ್ತಾರೆ. ಈ ರೀತಿ ಇಲ್ಲಿ ಅಧಿಷ್ಠಾನದಲ್ಲಿ ಅಧ್ಯಸ್ಥದ ಸಾದೃಶ್ಯ ಜಾನೀಲೇನ, ಅರ್ಥಾತ್ ಅಧಿಷ್ಠಾನದಲ್ಲಿ ಅಧ್ಯಸ್ಥ ಏನೈತಲ್ಲ, ಅಧಿಷ್ಠಾನಕ್ಕೂ ಅಧ್ಯಸ್ಥಕ್ಕೂ ಸಾದೃಶ್ಯವಿರುತ್ತದೆ ಅಂತ ಹೇಳ್ಯಾರಿಲ್ಲಿ. ಅಂದ್ರೆ ಗೊತ್ತಾಗಲಿಲ್ಲ ಅಂದ್ರೆ ಇನ್ನೊಂದು ಹೇಳ್ತೇನೆ. ಅಧಿಷ್ಠಾನಕ್ಕೂ ಅಂದ್ರೆ ಹಾಗ ತಿಳ್ಕೊ, ಅದೇ ಅಧಿಷ್ಠಾನಕ್ಕೂ ಅಧ್ಯಸ್ಥಕ್ಕೂ, ಅಧ್ಯಸ್ಥ ಅಂದ್ರೆ ಸರ್ಪ ತಿಳ್ಕೊ, ಹೌದು? ಅಧಿಷ್ಠಾನಕ್ಕೂ ಅಧ್ಯಸ್ಥಕ್ಕೂ ಸಾದೃಶ್ಯ ಜ್ಞಾನಿಲೇನ, ಅಧಿಷ್ಠಾನಕ್ಕೂ ಅಧ್ಯಸ್ಥಕ್ಕೂ ಸಾದೃಶ್ಯವಿರುತ್ತದೆ ಅಂತ ಗ್ರಂಥದಾಗ ಐತಿಲ್ಲ ಅಲ್ಲಿ. ಹಂಗಂದ್ರೆ ಏನಂದ್ರ ಅಧಿಷ್ಠಾನವಾದ ಹಗ್ಗಕ್ಕೂ ಅಧ್ಯಸ್ಥವಾದ ಸರ್ಪಕ್ಕೂ ಸಾದೃಶ್ಯ ಸಮಾನ ಒಂದ. ಅದು ನೆಲಕತ್ತೆ ಬಿದ್ದೈತಿ, ಅದು ಅಂಕಡೊಂಕಾಗಿ ಐತಿ, ಇದು ಅಂಕಡೊಂಕಾಗಿ ಐತಿ, ಅದೂ ಇಷ್ಟ ಹಾವಿನಷ್ಟ ಇರ್ತೈತಿ, ಇದು ಹಿಂಗೆಲ್ಲ ಸಾದೃಶ್ಯ ಅದರಲ್ಲಿ. ಅದಕ್ಕೆ ಇದನ್ನು ಸಾದೃಶ್ಯ ತಿಳ್ಕೋಬೇಕು ಅಂತ ಹೇಳಿದ್ರೆ ಏನು ಜಾನಿಲೇನ. ಮತ್ತು ಬೌದ್ಧ ಟಿಪ್ಪಣಿ ಮುಗಿತಾರೆ. ಯಾವುದು ಇಲ್ಲಿ ಪ್ರಮೇಯ ಮೇಲೆ ಬಂದಿರ್ತಾರ ನೋಡೋದು. ಒಂದು ಟಿಪ್ಪಣಿಯಲ್ಲಿ ಎಷ್ಟು ಅರ್ಥ ಗರ್ಭಿತೈತಿ, ಏನು ಸುದ್ದಿ ಏನು ಅಂದ್ರೆ ನಿಮಗೆ ಅನೇಕ ಥರದಿಂದ ಪ್ರಕ್ರಿಯೆಗಳೆಲ್ಲ ಜ್ಞಾನ ಆಗ್ಬೇಕು. ಹೆಂಗದ ಅದಕ್ಕಾಗಿ ಇವೆಲ್ಲ ಈ ರೀತಿ ತಿಳಿಸಿದ್ರೆ ಅವ ಪಾಂಡಿತ್ಯ ಪೂರ್ಣ ಆಗಿಬಿಡ್ತಾನೆ. ಹೆಂಗ ವೇದಾಂತದ ಪ್ರತಿಯೊಂದು ಎಲ್ಲ ಅವಾಗ ಜ್ಞಾತ ಆಗ್ತಾವ, ಗೊತ್ತಾಗ್ತಾವ. ಏನು ಇಲ್ಲಿ ಟಿಪ್ಪಣಿಯಲ್ಲಿ ಬಂದಿತ್ತು, ಆಯ್ತು. ಇನ್ ಮ್ಯಾಲ್ 3ನೇ ನಂಬರ್ ಬನ್ನಿ. ಏನು ಆ 2ನೇ ನಂಬರ್ ಶಿಂಪಿಯಲ್ಲಿ ಸರ್ಪದ ತಿತ್ತಲ್ಲ, ಈಗ 3ನೇ ನಂಬರ್ ಇಸ್ ರೀತಿ ಸೆ, ಈ ರೀತಿಯಾಗಿ ಸಿಕ್ಕದ. इस रीति से प्रमाता विषय लोभ भय से आदि लेके ಅಂದ್ರೆ ಈ ರೀತಿಯಾಗಿ ಪ್ರಮಾತ ವಿಷಯ, ಪ್ರಮಾತನಲ್ಲಿ ಅಂದ್ರೆ ಏನು ಗೊತ್ತಾಯ್ತಾ? ಪ್ರಮಾತ ಅಂದ್ರೆ ಜೀವ, ಅಂತಃಕರಣ ವಿಶೇಷ ಚೇತನ ಕಚ್ಚಿ ಪ್ರಮಾತ ಅಂತಾರೆ. ಹೇಳ್ತಾ ಅಂತಃಕರಣ ಐತೆ, ಅಂತಃಕರಣಕ್ಕೆ ಒಳಪಟ್ಟಂತ ಚೈತನ್ಯ ಅದು ಪ್ರಮಾತ. ಅದಕ್ಕೆ ಜೀವ, ಯಾರೇ ಹೆಸರು ಜೀವ. ಅದಕ್ಕೆ ಆ ಪ್ರಮಾತೃವಿನಲ್ಲಿ ಅಂದ್ರೆ ಪ್ರಮಾತ ಅಂದ್ರೆ ಜೀವಕ್ಕೆ ತಿಳ್ಕೊಂಡ್ರೆ ಸಾಕು. ಆ ಜೀವನಲ್ಲಿ ಏನದಾವು ಅಂತ ಕೇಳಿದ್ರೆ ಲೋಭ ಭಯಾದಿಗಳದಾವ. ಹೇಳ್ತಾ ಜೀವನಲ್ಲಿ ಅವ ಅಂಜುತ್ತಾನು ಮತ್ತು ಭಾಳ ಆಸೆ ಪಡ್ತಾನು, ಇವೆಲ್ಲ ಅದಾವೆಲ್ಲ ಜೀವನದಲ್ಲಿ. ಅದಕ್ಕೆ ಇಲ್ಲಿ ಅವ್ರೇನು ಹೇಳಿದ್ರು, ಈ ರೀತಿಯಾಗಿ ಪ್ರಮಾತೃವಿನಲ್ಲಿ ಲೋಭ ಭಯ ಆದಿ ಅಂದ್ರು. ಲೋಭ ಭಯ ಆದಿ ಅಂದ್ಕೊಂಡ್ರೆ ಏನು ತಿಳ್ಕೋಬೇಕು ಅಂದ್ರೆ, ಲೋಭ ಅಂದ ಕೂಡನ ಶಿಂಪಿಯಲ್ಲಿ ಬೆಳ್ಳಿ ತೋರಿದಾಗ, ಶಿಂಪಿಯಲ್ಲಿ ಬೆಳ್ಳಿ ಅಭ್ಯಾಸ ಆಗೈತಿಲ್ಲ, ಬೆಳ್ಳಿ ಸುಕ್ತಿ ರಜತದಲ್ಲಿ ಬೆಳ್ಳಿ ಅಂತ ಅಭ್ಯಾಸ ಆಗೈತೆ ಅಂದ್ರೆ ಬಳ್ಳಿ, ಬಂಗಾರ ಬೆಳ್ಳಿ ಅಂದ್ರೆ ಭಾಳ ಪ್ರಿಯ. ಗಾಸಕ್ಕನ ಹೋಗ್ತಾನೆ ತಗೊಳಕ ಹೋಗ್ತಾನೆ.
ಅದೇ ರೀತಿ ಮತ್ತ ಇವನು ಲೋಭ ಆಯ್ತು. ಭಯ ಭಯ ಅಂದ್ರೆ ರಜ್ಜು ಸಾಕ್ತದೆ. ಅಯ್ಯಪ್ಪ ಅವನು ಅಲ್ಲಿ ನಿಂದ್ರದಲ್ಲ, ಹಿಂದಕ್ಕೆ ಓಡಿ ಬರ್ತಾನೆ. ಭಯ ಅಂಜಿ ಇದು ಪ್ರಮಾತೃವಿನಲ್ಲಿ ದೋಷವು. ಅಂದ್ರ ಮೂರು ಪ್ರಧಾನದವಲ್ಲ, ಪ್ರಮೇಯ ದೋಷ, ಪ್ರಮಾತ ದೋಷ, ಪ್ರಮಾಣ ದೋಷ ಸೇರಿ ಮೂರು ಪ್ರಧಾನದವಲ್ಲ. ಅದ್ರಾಗ ಇದು ಪ್ರಮಾತ ದೋಷ. ಇದು ಹಿಂಗ ಇವು ಇಲ್ಲಿ ದೋಷದಾವು. ಇನ್ನು 4ನೇ ನಂಬರ್ ನೇತ್ರಾಧಿಕ ಪ್ರಮಾಣ ವಿಷಯ. ಪ್ರಮೇಯ ಹೇಳಿದರು, ಪ್ರಮೇಯದಲ್ಲಿ ಸಾದೃಶ್ಯ ದೋಷ ಹೇಳಿದರು, ಪ್ರಮಾತನಲ್ಲಿ ಲೋಭ ಭಯಾದಿ ದೋಷ ಹೇಳಿದರು. ಇನ್ನೇನು ಹೇಳ್ತಾರಂದ್ರೆ 4ನೇ ನಂಬರ್ದಿಂದ ಪ್ರಮಾಣ ದೋಷ ಹೇಳ್ತಾರೆ ಅಂತ. ಪ್ರಮಾಣದಲ್ಲಿ ದೋಷ. ನೇತ್ರಾಧಿಕ ಪ್ರಮಾಣ ವಿಷಯ. ನೇತ್ರಕ್ಕ ಕಣ್ಣಿಗೆ ಪ್ರಮಾಣ ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂದ ಅಂದರೆ ನೇತ್ರಕ ಪ್ರಮಾಣ. ಯಾಕಂದ್ರೆ ಪ್ರಮಾಕರಣಂ ಪ್ರಮಾಣಂ ಅಂತ ಕರೀತಾರೆ. ಪ್ರಮಾಕರಣಂ ಪ್ರಮಾಣಂ. ಅದಕ್ಕೆ ಪ್ರಮಾಣ ಯಾಕಂದ್ರೆ ಪ್ರಮಾ ಜ್ಞಾನಕ್ಕೆ ಕರ್ಣ ಅಂದ್ರೆ ಸಾಧನ ಆಗೈತಿ ಅಂಥೇಳಿ ಪ್ರತ್ಯಕ್ಷ ಪ್ರಮಾಣ 6 ಪ್ರಮಾಣಗಳದಾವ. ಪ್ರತ್ಯಕ್ಷ, ಅನುಮಾನ, ಶಬ್ದ, ಉಪಮಾನ, ಅರ್ಥಾಪತ್ತಿ, ಉಪಲಬ್ಧಿ ಅಂತ 6 ಪ್ರಮಾಣ ಅದಾವ. ಹೌದಿಲ್ಲ? 6 ಪ್ರಮಾಣಗಳಲ್ಲಿ ಪ್ರತ್ಯಕ್ಷ ಪ್ರಮಾಣ ಏನೈತಲ್ಲ, ಆ ಪ್ರತ್ಯಕ್ಷ ಪ್ರಮಾಣದಲ್ಲಿ ಪಂಚ ಜ್ಞಾನೇಂದ್ರಿಯಗಳೇ ಅಲ್ಲಿ ಪ್ರಮಾಣಗಳು. ಪಂಚ ಜ್ಞಾನೇಂದ್ರಿಯಗಳಿಂದ ಏನೇನು ಜ್ಞಾನಕ್ಕತೆ ಯಾವ ಕೊಡೋದು ಅದು ಪ್ರಮಾಕರಣಂ ಪ್ರಮಾಣಂ ಇಲಕ್ಕಣ ಅಲ್ಲಿ ಕುಂದಿರ್ತೈತಿ. ಹಿಂಗ ಅಲ್ಲಿ ಬರುವುದು ಈ ರೀತಿ. ಆದ್ದರಿಂದ ನೇತ್ರಾದಿ ಪ್ರಮಾಣದಲ್ಲಿ ಪಿತ್ತ ಕಾಮಲಸೆ ಆದಿ ಲೇಖೆ जो दोष सो अध्यास दोष है. ಅಧ್ಯಾಸ ಏನು ಹೇಳಿದ್ರಿ ಇಲ್ಲಿ ಅಂದರೆ ನೇತ್ರಾದಿ ಪ್ರಮಾಣಗಳಲ್ಲಿ ಪ್ರಮಾಣ ದೋಷ ಹೇಳಕತ್ತಾರೆ. ಈಗ ಏನು ಹೇಳಕತ್ತಾರು? ಮೊದಲ ಪ್ರಮೇಯ ದೋಷ ಸಾದೃಶ್ಯ ಹೇಳ್ಯಾರ, ಮತ್ತು ಪ್ರಮಾತೃನಲ್ಲಿ ಲೋಭ ಭಯಾದಿ ದೋಷಗಳು ಹೇಳ್ಯಾರ. ಈಗ ಪ್ರಮಾಣ ದೋಷ. ಪ್ರಮಾಣದಲ್ಲಿ ಏನು ದೋಷ ಅಂತಂದ್ರೆ ಪಿತ್ತ ಕಾಮಲಸೆ ಆದಿ ಲೇಖೆ ದೋಷ ಅಂದ್ರ. ಪಿತ್ತ ಕಾಮಲ ಅಂದ್ರ ಪಿತ್ತ ದೋಷ. ಇತ್ತ ಅಂದ್ರ ಹೇಳ್ತಾನೆ ಅಂದ್ರ ಅವಾಗ ಜ್ವರ ಅದು ಬಂದಿರ್ತಾವು. ಮತ್ತು ಕಾಮಲ ಅಂದ್ರ ಕಾಮಣೆ ಆಗಿರ್ತೈತಿ. ಕಾಮಣಿ ಕಾಮಣೆ ಆದವಾಗ ಹಳದಿ ಕಾಣ್ತಿರ್ತೈತಿ ಅಲ್ಲ, ಹೌದಿಲ್ಲ? ಹೀಗೆ ಹಂಗ ಇಲ್ಲಿ ನೇತ್ರದಲ್ಲಿ ಈಗ ಈ ಸರ್ಪಾದಿಗಳಲ್ಲಿ ತಿಮಿರಾದಿ ದೋಷಗಳು ಹಿಂಗ ನೇತ್ರದಲ್ಲಿ ಹಿಂಗೆಲ್ಲ ಆದಿ ಲೇಖ ಆದಿ ಅಂದಲ್ಲಿ ಇವೆಲ್ಲ ತಗೋಬೇಕಂತಾರ. ಈಗ ಅಂತ ಜೋ ದೋಷ ಸೋ ಅಧ್ಯಾಸಕ್ಕೆ ಹೇತು. ಇವು ಏನದಾವಲ್ಲ ಪ್ರಮಾಣ ದೋಷಗಳಲ್ಲಿ ಇವು ಕಾರಣದಾವು. ಹೇತು ಅಂದ್ರೆ ಕಾರಣದಾವು. ಪ್ರಮಾಣ ದೋಷಗಳು ಕಾರಣದಾವು. ಆಗಿದೆ. ಆಯ್ತಲ್ಲ ಇನ್ನೊಂದು ಇದೇ ತಳಗೆ ಮುಗಿಸ್ಬಿಡ್ತಾರೆ. ಅಂದ್ರೆ 47ನೇ ಹೆಡ್ಡಿಂಗ್ ಬಂದ್ಬಿಟ್ಟಾಗ ಓಕೆ, ಗಾಡಿ ಜರ ಸ್ಪೀಡ್ ಬಿಡ್ತೇನೆ. ಈಗ आदि लेके दोष हेतु है. ये 5 नंबर सीपी का इदम रूप करके सामान्य ज्ञान ओहो, और जब ये सीपी है ऐसा विशेष ज्ञान नहीं होवे तब अध्यास हो. अध्यास ಯಾವಾಗ ಆಕೈತಿ ಅಂತ ಕೇಳಿದ್ರೆ ಏನು ಹೇಳ್ತಾರೆ? ಶಿಂಪಿಯಲ್ಲಿ ಇದಂ ರೂಪ ದೋಷ. ಇದಂ ಇದಂ ಅಂದ್ರೆ ಇದಂ ಅಂದ್ರೆ ಇದು ಇದು ಅಂತ ಹೇಳ್ಕತ್ತಾರ.
ಅದನ್ನ ಲಕ್ಷಣ. ನಾ ಯಾವಾಗಲೂ ಕೇಳ್ತೇನಂದ್ರೆ ಅದರ ಅರ್ಥ ಕೇಳಂಗಿಲ್ಲ. ನಾ ಅದ್ರ ಲಕ್ಷಣ ಏನಂತ ಕೇಳ್ತಿರ್ತೇನೆ. ಕೋರ್ಟ್ ಬರೀ ಕಾಯ್ದೆಸೀರ್ ಮಾತಾಡೋದು ಕೇಳ್ತೈತಿ, ಉಳಿದು ಮಾತಾಡಕ್ ಹೋಗ್ಬೇಕು. ಹಂಗೆ ಇದಂ ಅಂದ್ರೆ ಸಂಸ್ಕೃತ ಶಬ್ದ, ಕನ್ನಡದಾಗ ಇದು ಅಂತ, ಹೌದಾ? ಇದು ಅಂತ ಹೇಳ್ಕೊಳ್ಬೇಕು. ಅದ್ರ ಲಕ್ಷಣ ಎಲ್ಲ ಕಾಲಗಳಲ್ಲಿ ಯಾವ ಇದು ಕಾಯ್ದೆಸೀರಿ ಇಲ್ಲ. ಕಾಯ್ದೆಸೀರಿ ಇರ್ಬೇಕಾದ ಇದು ಕೋರ್ಟ್ ಐತಿ, ಫಾರ್ಮರ್ ಕೋರ್ಟ್ ಐತಿ. ಇದಂ ಅಂತ ಎದಕ್ಕಂತಾರೆ ಅಂದ್ರೆ ಅಂದರೆ ವರ್ತಮಾನ ಸಂಬಂಧ ಇರಬೇಕು, ಸಮ್ಮುಖ ಹೋವೆ. ವರ್ತಮಾನ ಪೂರ್ವ ದೇಶ ಹೋವೆ, ಪೂರ್ವ ಈಗ ನೋಡಿ ಬರ್ಕೋದ್ರೆ ಬರ್ಬೋದು. ಪೂರ್ವ ದೇಶ ಹೋವೆ, ಸಮ್ಮುಖ ಹೋವೆ, ವರ್ತಮಾನ ಸಂಬಂಧ ಮೂರು. ಅಂದ್ರೆ ಇದು ನಾ ಕನ್ನಡದಾಗ ಹೇಳ, ಪೂರ್ವ ದೇಶವೇ ಅಂದ್ರೆ ಎದುರಿಗಿರ್ಬೇಕು, ಎದುರುಗಡೆಯಲ್ಲಿ ಇರ್ಬೇಕಾ ಪೂರ್ವ ದೇಶ. ಸಮೀಪವೇ ಪೂರ್ವಗಡೆ ಅಂದ್ರೆ ಮುಂದೆ ಮುಂದೆ ಎದುರಿಗೆ ಅಲ್ಲಿ ಸೋಹಮ್ ಅಂಗಡಿ ಐತಿ, ಹಂಗ ನಡೆಯಂಗಿಲ್ಲ. ಇಲ್ಲೇ ಮುಂದಬೇಕು, ಮುಂದೆ ಅವೆಲ್ಲ ಯಾವಾಗ ಇದು ಅನ್ಬೇಕಾದ್ರೆ ಪೂರ್ವ ದೇಶ ಇರಬೇಕು, ಸಮ್ಮುಖ ಅಂದ್ರೆ ಸಮೀಪ ಇರಬೇಕು, ವರ್ತಮಾನ ಸಂಬಂಧ ಇರಬೇಕು. ಈಗ ಸದ್ಯ ಆವಾಗ ಇದು ಅಂತ, ಇದು ಅನ್ನೋದು ಎಷ್ಟು ಕಾಯ್ದೆ ಬದ್ಧ ಇರಬೇಕು. ಯಾಕ ಕಾಯ್ದೆ ಬದ್ಧ ಶಾಸ್ತ್ರ ಇದು. ಕಾಯ್ದೆ ಬಿಟ್ಟು ಮಾತಾಡೋದಕ್ಕೆ ಕೋರ್ಟ್ದ ಕಾಯ್ದೆಶೀರ್ ಮಾತಾಡಬೇಕು. ಇಲ್ಲಿನೂ ಕಾಯ್ದೆಶೀರ್ ಶಾಸ್ತ್ರ ಕಾಯ್ದೆಶೀರನೇ ಅಲ್ಲ. ಸೋಮ ಅಂದಾಜ್ ಪಂಚಾಂಗ ಏನಾರ ಮಾತಾಡ್ತೇನಂದ್ರೆ ನಡೆಯಂಗಿಲ್ಲ. ಏನು ಟೈಮ್ ಇಲ್ಲ, ಅವು ಲಘು ಇದು ಮಾಡೋದು ಅಂದ್ರೆ ಗೊತ್ತಾಗ್ತದೆ. ಇದಂ ಇದಂ ರೂಪ್ ಕರ್ಕೆ ಸಾಮಾನ್ಯ ಜ್ಞಾನ, ಇದು ಅಂತ ಹೇಳಿ ಆಗೈತಿ. ಅದರ ಇದು ಏನು ಗೊತ್ತಿಲ್ಲ, ಸಾಮಾನ್ಯ ಜ್ಞಾನ ಇರ್ತದೆ, ಹೌದಿಲ್ಲ? ये शिल्पी है ऐसा विशेष ज्ञान नहीं होवे. ಇದು ಶಿಲ್ಪ ಐತೆ ಅಂತ ವಿಶೇಷ ಜ್ಞಾನ ಆಗಿಲ್ಲ. ತಪ್ ಆವಾಗ ಅಧ್ಯಾಸ ಹೋಗ್ಬೇಕು. ಆವಾಗ ಶುಕ್ತಿಯಲ್ಲಿ ರಜತ ಅಧ್ಯಾಸ, ಬೆಳ್ಳಿ ಅಧ್ಯಾಸ ಆಗಿಬಿಡ್ತೈತಿ. ಶಿಲ್ಪಿ है ऐसी विशेष रूप करके ज्ञान होवे तब ಅಧ್ಯಾಸ ಹೋಗ್ಬೇಕು. ಇದು ಶಿಲ್ಪ ಐತಿ ಅಂತ ಜ್ಞಾನ ಆಯ್ತಂದ್ರೆ ಬೆಳ್ಳಿ ಅಧ್ಯಾಸ ಆಗೋದಿಲ್ಲ. ಸಾಮಾನ್ಯ ರೂಪ करके ध्यान नहीं होवे तो भी, ಸಾಮಾನ್ಯ ರೂಪದಿಂದ ಧ್ಯಾನ ಆಗಿಲ್ಲ ಅಂದ್ರು ಅಧ್ಯಾಸವೇನೆ. ಅಧ್ಯಾಸ ಆಗ್ಬೇಕಾದ್ರೆ ಇದು ಅಂತ ಮೊದಲು ಆಗಬೇಕು. ಇದು ಅಂತ ಆಗೈತಿ, ಇದು ಏನು ಅನ್ನೋದು ಗೊತ್ತಿಲ್ಲ. ಇದು ಯಾಕ ಅಲ್ಲಿ ಅಲ್ಲಿ ಮಂದಾಂಧಕಾರಾದಿ ದೋಷಗಳಲ್ಲ. ಹಿಂಗೆ ಅದಕ್ಕೆ ಅಲ್ಲಿ ಸರ್ಪದಲ್ಲಿ ಇದು ಹಿಂಗೆಲ್ಲ ಮಂದಾಂಧ ಅಂತೂ ಇಲ್ಲಿನೂ ಕೂಡ ಸಾದೃಶ್ಯ ದೋಷ ಹಿಂಗೆಲ್ಲ ಐತಿ. ಇದು ಅಂತ ಆಗೈತಿ ಮೊದಲು. ಇದು ಅಂತ ಹೇಳಿ ಹಗ್ಗದಲ್ಲಿ ಸರ್ಪ ತೋರ್ಬೇಕಾದ್ರೆ ಮೊದಲು ಇದು ಅಂತ, ಇದು ಸರ್ಪ ಹಿಡಿಗಳೆತ್ತ. ಯಾಕಂದ್ರೆ ಅಲ್ಲಿ ಎರಡು ಆಗೋ ಸಂಭವ ಐತಿ. ಅದನ್ನ ಅದು ಬರೋಬರಿ ಜನ ಹಗ್ಗದ ಸ್ವರೂಪ ಕಂಡಿತ್ತು ಅಂದ್ರೆ ಇದು ಇದು ಹಗ್ಗ ಅಂತ, ಇದು ಹಗ್ಗ ಅಂತ. ಅದರ ಸ್ವರೂಪ ಮುಪ್ಪುರಿ ಮುಂದೆ ಕಾಣಲಿಲ್ಲ. ಆ ಸಂಸ್ಕಾರ ಸರ್ಪದ ಸಂಸ್ಕಾರ ಉದ್ಭುತ ಆಯ್ತಂದ್ರೆ ಸರ್ಪ ಅಂತ ಕೆಟ್ಟ. ಆ ಸರ್ಪದ ಸಂಸ್ಕಾರ ಅದಕ್ಕೆ ಅಧ್ಯಸ್ಥ ಹೇಳುವಾಗ ಆಗಲೇ ದೋಷಜನ್ಯತ್ವೇ ಸತಿ ಸಂಸ್ಕಾರಜನ್ಯತ್ವ ಅಧ್ಯಸ್ಥಂ. ಆ ಸಂಸ್ಕಾರ ಬತ್ತಂದ್ರೆ ಸರ್ಪ ಅಂದ್ಬಿಡ್ತಾನ. ಹೆಂಗಾಗ್ತದೆ ಅದಕ್ಕೆ ಕಾರಣ ಅಧ್ಯಾಸಕ್ಕೆ ಕಾರಣ ಸಂಸ್ಕಾರನೂ ಐತಿ. ಹಿಂಗ ಅದಕ್ಕೆ तो भी अध्यास हुए नहीं. याति अधिष्ठान का विशेष रूप करके अध्यान, सामान्य रूप करके ज्ञान अध्यास कहे.
ಆದ್ದರಿಂದ ಇಲ್ಲೇನು ಕಾಯ್ದ ಹೇಳ್ತಾನೆ, ಪೂರ್ವ ಪಕ್ಷಿ ಮಾತಿದು ಅಧಿಷ್ಠಾನದ ಸಾಮಾನ್ಯ ಜ್ಞಾನ ಇರಬೇಕು ಇದು ಅಂತೇಳಿ. ವಿಶೇಷ ರೂಪದ ಅಜ್ಞಾನ ಅದು ಏನೈತಿ ಗೊತ್ತಿಲ್ಲ, ಇದು ಚಿತ್ತ ಆಗಿದೆ. ಹೆಂಗೆ ಇತನಿ ಅಧ್ಯಾಸಕ್ಕೆ ಸಾಮಗ್ರಿ ಹೇ. ಅಧ್ಯಾಸ ಆಗಬೇಕಾದ್ರೆ ಇಷ್ಟು ಸಾಮಗ್ರಿ ಇರಬೇಕು. ಇನ್ವೇ ಕೋಯಿ ಏಕ್ ನೈ ಹೋವೆ ತೋ ಅಧ್ಯಾಸ ಹೋವೇನೆ. ಇದ್ರಾಗ ಒಂದು ಇಲ್ಲ ಅಂದ್ರೆ ಅಧ್ಯಾಸ ಹೋಗಿ. ಜೈಸೆ ಕುಳಾಲ್ ಚಕ್ರದಂಡ ಮುದ್ರಿಕಾ ಸಾಮಗ್ರಿ ಕೋಯಿ ಏಕ್ ನೈ ಹೋವೆ ತೋ ಘಟ್ ಹೋವೇನೆ. ಕುಂಬಾರ ಗಡಿಗೆ ಮಾಡ್ಬೇಕಂದ್ರೆ ಅದಕ್ಕೆ ತಿಗರಿ ಬಡಿಗೆ ತಿರುಗಿಸೋದು ಎಲ್ಲ ಇವು ಏನು ಬೇಕಲ್ಲ, ಹೌದಿಲ್ಲ? ಮತ್ತೀಗ ಏನು ಬೇಕಾಗ್ಬೇಕಂದ್ರೆ ಅದಕ್ಕೆ ನೂರು ಬೇಕು, ದೋಟ ಬೇಕು, ಎಲ್ಲ ಹಿಂಗೆಲ್ಲ ಬೇಕು. ಇಲ್ಲಾಂದ್ರೆ ಯಾವುದು ಇನ್ನು ಜೈಸೆ ಅಧ್ಯಾಸ भी सारी सामग्री से हुए. ಈ ಅರಿವೆ ಆಗ್ಬೇಕಾದ್ರೆ ಅವೆಲ್ಲ ಬೇಕು ಸಾಮಗ್ರಿ, ಗಡಿಗೆ ಆಗ್ಬೇಕಾದ್ರೂ ಎಲ್ಲ ಸಾಮಗ್ರಿ ಬೇಕು, ಅಧ್ಯಾಸ ಆಗ್ಬೇಕಾದ್ರೂ ಸಾಮಗ್ರಿಗಳು ಬೇಕು ಅಂತೇಳಿ ಪೂರ್ವಪಕ್ಷಿ ಹೇಳಿದ್ದಾನೆ. ಸಮಯ ಮುಗಿದ ಮತ್ತೆ ಹೆಚ್ಚಿಗೆ ಆದರೂ ಹೇಳಿ 47ನೇ ಅಂಕದಿಂದ ನಾಳೆ ಬೆಳಿಗ್ಗೆ ನಡೆಯುತ್ತದೆ. ಜಯ ಮಂಗಲ.